ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶೂನ್ಯ ಸಂಪಾದನೆ ಮಾಲಿಕೆ 5 ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಬಸವ 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 ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ. ಶೂನ್ಯ ಸಂಪಾದನೆ ಮಾಲಿಕೆ 5 ಡಾಕ್ಟರ್ ಶಂಭು ಹೆಗಡಾಳ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಉದ್ಘಾಟನೆ ನಂತರ 3 ಕಾರ್ಯಕ್ರಮಗಳು ಈಗಾಗಲೇ ಆಗಿವೆ. ಶೂನ್ಯ ಸಂಪಾದನೆ ಅಂದರೆ ಏನು, ಶೂನ್ಯ ಸಂಪಾದನೆಯ ಕರ್ತೃ ಯಾರು, ಎಷ್ಟು ಸಂಪಾದನೆಗಳು ಬಂದಿವೆ, ಬೌದ್ಧರ ಶೂನ್ಯತತ್ವ ಮತ್ತು ಶರಣರ ಶೂನ್ಯತತ್ವ ಇವುಗಳ ವ್ಯತ್ಯಾಸವನ್ನು ಹಾಗೂ ಶೂನ್ಯ ಸಂಪಾದನೆ ಏಕೆ ಮಾಡಬೇಕು ಅನ್ನೋದರ ಕುರಿತು ಕೂಲಂಕಷವಾಗಿ ಚರ್ಚೆ ಮಾಡಿದ್ದಾರೆ. ಇಂದು 5ನೇ ಭಾಗ ಮಾಲಿಕೆ ಅನುಭವ ಮಾಲಿಕೆ ಪ್ರಾರಂಭ ಆಗ್ತಾ ಇದೆ. ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಬಸವ ಕೇಂದ್ರದ ಪರವಾಗಿ, ಬಸವ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಅನೇಕ ಗಣ್ಯಮಾನ್ಯರು, ಬೇರೆ ಬೇರೆ ಸಂಘಟನೆಗಳ ಸದಸ್ಯರು, ಹಿರಿಯರು ತಾವೆಲ್ಲ ಶರಣರು ಆಗಮಿಸಿದ್ದೀರಿ. ತಮಗೂ ಸಹಿತ ಸ್ವಾಗತ ಸುಸ್ವಾಗತ. ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಿಸತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಶೂನ್ಯ ಸಂಪಾದನೆಯನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದೆಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನಮಸವ ಶರಣಾರ್ಥಿ. ಬಸವಾದಿ ಪ್ರಮುಖರನ್ನು ಹೃನ್ಮಂದಿರಲ್ಲಿ ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ, ಪೂಜ್ಯರಲ್ಲಿ ಹಣೆಮಣೆದು ಈ ಒಂದು ಪವಿತ್ರವಾದ ಅನುಭವ ಮಾಲಿಕೆ ಕಾರ್ಯಕ್ರಮದಲ್ಲಿ ನೆರೆದು ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು.
ಕಳೆದ 4 ಉಪನ್ಯಾಸಗಳಲ್ಲಿ ನಾವು ಶೂನ್ಯದ ಕುರಿತು ಚರ್ಚೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದರ ಕುರಿತು ಬಹುಶಃ ಇಡೀ ಪ್ರಪಂಚಾದ್ಯಂತ ಈ ಸೃಷ್ಟಿ ರಚನೆಗೆ ಕಾರಣೀಕರ್ತ ಆಗಿರ್ತಕ್ಕಂಥ ಆ ಮಹಾಸ್ಥಿತಿಯ, ಆ ಮಹಾಶಕ್ತಿಯ, ಆ ಮಹಾ ಚೈತನ್ಯದ, ಆ ಮಹಾ ಬೆಳಕಿನ ಕುರಿತು ಶರಣರು ಭಾಳಷ್ಟು ತಮ್ಮ ವಿಚಾರಗಳನ್ನು ಈ ಜಗತ್ತಿಗೆ ಕೊಟ್ಟೋಗಿದ್ದಾರೆ. ಪ್ರತಿಯೊಬ್ಬ ಶರಣರು ಆ ಸ್ಥಿತಿಯನ್ನು ತಲುಪಿದ್ರು. ಆ ಸ್ಥಿತಿ ತಲುಪಿದ ನಂತರ ಶೂನ್ಯದಲ್ಲಿ ಸಮರಸವಾದ ಸ್ಥಿತಿಯಲ್ಲೇ ನಿಂತುಕೊಂಡು ಶೂನ್ಯದ ಕುರಿತು ಕೆಲವು ಮಾತುಗಳನ್ನು ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ನಮಗೆ ಯಾಕೆ ಅವು ಬೇಗ ಅರ್ಥ ಆಗೋದಿಲ್ಲ, ನಮಗೆ ಯಾಕೆ ಆ ತತ್ವಗಳು ಸರಿಯಾಗಿ ಮತ್ತು ಆಸಕ್ತಿದಾಯಕವಾಗಿ ಸರಳ ರೀತಿಯಿಂದ ಮನಸ್ಸಿಗೆ, ಹೃದಯಕ್ಕೆ, ಭಾವಕ್ಕೆ ಇಳಿಯೋದಿಲ್ಲ ಅಂತ ಭಾಳಷ್ಟು ಸಾರಿ ನಮಗೆ ನಾವು ಪ್ರಶ್ನೆ ಹಾಕ್ಕೋತೇವೆ. ಹಾಕ್ಕೊಂಡೊಂದು ಸರಿ ನಿರಾಶೆಗೊಳ್ತೇವೆ. ಯಾರೋ 4 ಜನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಈ ಕುರಿತು ಯಾರೋ ಮಾತನಾಡಿದಾಗ ನಮಗೊಂದು ರೀತಿ ರೋಮಾಂಚನ ಆಗ್ತದೆ, ಒಂದು ಥರದ ಆನಂದ ಆಗ್ತದೆ, ಒಂದು ಥರದ ಸುಖ ಅನ್ನಿಸ್ತದೆ. ಅದರ ಜೊತೆಗೇ ನಮಗೇನು ಅನ್ನಿಸ್ತದೆ ಅಂದ್ರೆ ಅವರಿಷ್ಟು ತಿಳ್ಕೊಂಡಾರ, ನಮ್ಗೆ ಯಾಕೆ ತಿಳಿವಲ್ದು ಅಂತಕ್ಕಂಥ ನಿರಾಸೆ ಆಗುತ್ತೆ. ಆ ನಿರಾಸೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವು ಹೇಳೋವ್ರಿಗೂ ಅಷ್ಟು ತಿಳಿದ್ರಂಗಿಲ್ಲ ಅದು. ಯಾಕಂದು ಆ ಸ್ಥಿತಿಗೆ ಏರಿ ಆಡಿದ ಮಾತುಗಳು ಆ ಸ್ಥಿತಿಗೆ ಏರದೇ ಅದನ್ನು ಕುರಿತು ಮಾತನಾಡೋದು ಭಾಳ ಕಷ್ಟ. ಸುಮ್ಮನೆ ಒಂದಿಷ್ಟು ಹೇಳೋದು, ಅದನ್ನು ಕೇಳೋದು, ಕೇಳಿ ಆನಂದಿಸೋದು, ಇಷ್ಟೇ ಈ ಅನುಭವ ಮಾಲಿಕೆಯ ಮುಖ್ಯ ಉದ್ದೇಶ ಅಂತ ನಾ ತಿಳ್ಕೊಂಡೆ. ಆದಿ ಸ್ಥಳದಿಂದ ಮಹಾಲಿಂಗ ಸ್ವರೂಪದಿಂದ ಈ ಜಗತ್ ಸೃಷ್ಟಿಯ ರಚನೆ ಪ್ರಾರಂಭ ಆಯಿತು. ಆ ಆದಿ ಸ್ಥಳಕ್ಕೆ ನಾವು ಮಹಾಲಿಂಗ ಅಂತ ಶರಣರು ಕರೆದ್ರು. ಆ ಆದಿ ಸ್ಥಳದಲ್ಲಿ ಬಂದು ಆ ಮಹಾಲಿಂಗದಿಂದ ಜಗತ್ ಸೃಷ್ಟಿಯ ರಚನೆ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲಿನ ಸ್ಥಿತಿಯಲ್ಲಿ ಅದು ಪ್ರಾರಂಭ ಆಗಿತ್ತು. ಪ್ರಾರಂಭ ಆದರೂ ಪ್ರಕಟಗೊಳ್ಳುತ್ತಿರಲಿಲ್ಲ. ಪ್ರಾರಂಭ ಆದರೂ ಅದು ಪ್ರಕಟಗೊಳ್ಳುತ್ತಿರಲಿಲ್ಲ. ಸಹಜ ಸ್ಥಳದಲ್ಲಿ ಅಣುಲಿಂಗ ಅಂತ ಕರಿತೇವಲ್ಲ, ಆ ಅಣುಲಿಂಗದಲ್ಲಿಯೂ ಕೂಡ ಜಗತ್ತಿತ್ತು, ಸೃಷ್ಟಿ ಇತ್ತು. ಅದರಲ್ಲಿ ಸೃಷ್ಟಿ ಇತ್ತು. ಆ ಸೃಷ್ಟಿ ಇದ್ದರೂ ಕೂಡ ಅದು ಜಗತ್ತಿಗೆ ಗೋಚರ ಆಗದೇ ಇರುವಂಥ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ನಾವು ಅಣುಲಿಂಗ ಅಂತ, ಸಹಜ ಸ್ಥಿತಿ ಅಂತ. ಆ ಸಹಜ ಸ್ಥಿತಿನೇ ಇವೆಲ್ಲವಕ್ಕೂ ಮೂಲ ಕಾರಣವಾಗಿ, ಮತ್ತದಕ್ಕೆ ಬರ್ತೇವೆ ನಾವು. ಆ ಸಹಜ ಸ್ಥಿತಿನೇ ಇವೆಲ್ಲದಕ್ಕೂ ಮೂಲ ಕಾರಣವಾಗಿ ಹಂತ ಹಂತವಾಗಿ ತನ್ನ ರೂಪವನ್ನು ಬದಲಿಸಿಕೊಂಡು ಕೊನೆಗೆ ಆದಿ ಸ್ಥಳಕ್ಕೆ ಬಂದು ನಿಲ್ತದೆ. ಕಳೆದ ವಾರ ನಾನು ಆ ವಚನವನ್ನು ಓದಿದ್ದೆ ಅಷ್ಟೆ. ಸಹಜ ಸ್ಥಳದಿಂದ ನಿರಾಲಂಬವಾಯಿತು ಅಂದರೆ ಸಹಜ ಸ್ಥಳ ಸ್ಥಿತಿಯಿಂದ ಅದು ನಿರಾಲಂಬ ಸ್ಥಿತಿಗೆ ಬಂತು. ಅಷ್ಟು ಬದಲಾವಣೆ ಆಯಿತು. ನಿರಾಲಂಬದಿಂದ ನಿರಾಳವಾಯಿತು. ನಿರಾಲಂಬ ಸ್ಥಳದಿಂದ ಅದು ನಿರಾಳ ಸ್ಥಿತಿಗೆ ಬಂತು. ಅದಕ್ಕೆ ಏನು ವ್ಯತ್ಯಾಸ ರೀ? ವ್ಯತ್ಯಾಸ ಬಹಳ ಇಲ್ಲ. ವ್ಯತ್ಯಾಸ ಇದೆ, ಆ ವ್ಯತ್ಯಾಸ ನಮಗೆ ಕಣ್ಣಿಗೆ ಕಾಣೋದಿಲ್ಲ.
ಆದ ಸ್ಥಿತಿಯಂತೂ ಬದಲಾಗಿದೆ. ಅದೇನು ನಾವು ಸಹಜ ಸ್ಥಳದಲ್ಲಿ ಅಣುಲಿಂಗ ಅಂತ ಕರಿತಿದ್ವಿ, ಅಣುಲಿಂಗ ಅಂದಾಗ ಅಲ್ಲಿ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಆ ಅಣುಲಿಂಗದ ಸ್ಥಿತಿಯಿಂದ ಸ್ವಲ್ಪ ಮಾರ್ಪಾಡಾಗಿ ನಿರಾಲಂಬ ಸ್ಥಳಕ್ಕೆ ಬಂತು. ಆ ನಿರಾಲಂಬ ಸ್ಥಳದಿಂದ ಸ್ವಲ್ಪ ಮಾರ್ಪಾಟಾಗಿ ನಿರಾಳ ಸ್ಥಿತಿಗೆ ಬಂತು. ನಿರಾಳ ಸ್ಥಿತಿಯಿಂದ ನಿರವಯ ಸ್ಥಳಕ್ಕೆ ಬಂತು. ನಿರಾಳದಿಂದ ನಿರವಯ. ಆ ನಿರವಯ ಸ್ಥಿತಿಯಿಂದ ಆದಿಯಾಯಿತು, ಆದಿ ಸ್ಥಳಕ್ಕೆ ಬಂದ್ವಿ ನಾವು. ಮೊದಲು ಸಹಜ ಸ್ಥಳ, ತದನಂತರದಲ್ಲಿ ನಿರಾಲಂಬ ಸ್ಥಳ, ತದನಂತರದಲ್ಲಿ ನಿರಾಳ ಸ್ಥಳ, ತದನಂತರದಲ್ಲಿ ನಿರವಯ ಸ್ಥಳ. ಈ ಸ್ಥಳಕ್ಕೆ ಬಂದ ಮೇಲೆ ಆದಿ ಸ್ಥಳಕ್ಕೆ ಬರ್ತೈತೆ. ಅದು ಹೆಂಗೆ ಬಂತ್ರಿ? ಅದು ಆ ಸ್ಥಳಕ್ಕೆ ಬಂದಾಗ ಏನೇನು ವ್ಯತ್ಯಾಸ ಆಗಿರ್ತೈತಿ? ಆ ಆದಿ ಸ್ಥಳದಲ್ಲಿ ಇಲ್ಲಿ ಚಾಲು ಆಯ್ತು. ಇವು 4 ಸ್ಥಳಗಳಲ್ಲಿ ನಮಗೆ ಕಣ್ಣಿಗೆ ಏನು ಗೋಚರ ಆಗೋದಿಲ್ಲ. ಅದು ಬಯಲಿನಲ್ಲಿನೇ ಬದಲಾವಣೆ ಆಗ್ತಿರ್ತದೆ. ಬಯಲು ರೂಪ ಇಟ್ಕೊಂಡೇ ಅದರ ಬದಲಾವಣೆ ಆಗ್ತಿದೆ. ಅಣುಲಿಂಗದಿಂದ, ಅಣುಸ್ಥಳದಿಂದ ಅಥವಾ ಸಹಜ ಸ್ಥಳದಿಂದ ಇವೇನು ನಿರಾಲಂಬ ಸ್ಥಳ, ನಿರಾಳ ಸ್ಥಳ, ನಿರವಯ ಸ್ಥಳಕ್ಕೆ ಬರುವಾಗನು ಬಯಲಾಗೇ ಇರುತ್ತದು. ಮುಂದೆ ಆದಿ ಸ್ಥಳಕ್ಕೆ ಬಂದಾಗನೂ ಬಯಲಾಗಿರುತ್ತೆ. ಅದು ಮಹಾಘನ ಬಯಲಾಗಿರುತ್ತೆ. ಅದನ್ನೆಲ್ಲ ತುಂಬ್ಕೊಂಡು ಬಂದ್ಬಿಟ್ಟಿರ್ತೈತೆ. ಅದು ಬದಲಾವಣೆ ಆಗಿ ಆಗಿ ಅದನ್ನು ತುಂಬ್ಕೊಂಡು ಬಂದಿರ್ತೈತೆ. ತುಪ್ಪ ಆಗಿಲ್ಲ, ಇನ್ನ ಬೆಣ್ಣೆ ಆಗೈತಿ. ಈಗ ಹಾಲಾಯಿತು, ಮೊಸರಾಯಿತು, ಬೆಣ್ಣೆ ಆಯಿತು, ತುಪ್ಪ ಆಗುತ್ತೆ. ಹಾಲಿನ್ನೂ ಆಗಿಲ್ಲ, ಆಕಳ ಗರ್ಭದಲ್ಲೇ ಇದೆ ಹಾಲು. ಆ ಸ್ಥಿತಿ ಯಾವುದು? ಆಕಳ ಗರ್ಭದಲ್ಲೇ ಹಾಲಿದೆ, ಇನ್ನು ಸಹಜ ಸ್ಥಳ ಅದು. ಆಕಳವನ್ನು ಹೊಕ್ಕು ನೋಡಿದರೆ ಹಾಲು ಸಿಗೋದಿಲ್ಲ, ಆದ್ರೆ ಆಕಳ ಹಾಲನ್ನು ಕೊಡ್ತದೆ. ನೀ ಇದ್ದೆಯಲ್ಲ ಇಲ್ಲದಂತೆ, ಅದು ಸ್ಥಿತಿ ಆಗಿದೆ. ಲೌಕಿಕಕ್ಕೆ ನಾವು ತಗೊಂಡ್ವಿ ಅಂದರೆ ಇದ್ದೆಯಲ್ಲ ಇಲ್ಲದಂತೆ. ಹಾಲು ಗೋವಿನ ಗರ್ಭದಲ್ಲಿ ಇರ್ತದೆ, ಹೆಂಗಿರ್ತದೆ? ಇದ್ದು ಇಲ್ಲದಂತೆ. ಅದು ಸಹಜ ಸ್ಥಳ. ಆ ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಅದು ಆತ್ಮ. ಶರಣ ಅನ್ನೋ ಪದ ಆತ್ಮಕ್ಕೆ ಕೊಟ್ಟರು ಅವರು. ಅದಕ್ಕಿನ್ನೂ ರೂಪ ಆಗಿಲ್ಲ. ಆತ್ಮ ಚೈತನ್ಯ ಅನುಭವಿಸ್ತೇವೆ ನಾವು, ರೂಪ ಇಲ್ಲ. ಅದರ ಎಕ್ಸಿಸ್ಟೆನ್ಸನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆತ್ಮ, ಶರೀರದೊಳಗೆ ಆತ್ಮ ಐತಿ, ಅದು ಚೈತನ್ಯ ಐತಿ, ಫೀಲ್ ಐತಿ. ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇಹಾದಿ ಕ್ರಿಯೆಗಳ ಮೂಲಕ ಆತ್ಮ ಚೈತನ್ಯದ ಅಸ್ತಿತ್ವ ಗೋಚರ ಆಗ್ತದೆ. ಅಗೋಚರ ರೂಪದಲ್ಲಿ ಗೋಚರ ಆಗ್ತದೆ. ಇಲ್ಲಂತ ಹೆಂಗಂತೇವೆ? ಕಣ್ಣಿಗೆ ಕಂಡಿಲ್ಲ. ಮತ್ತು ಇರಲಿಲ್ಲ ಅಂದರೆ ಇದೆಲ್ಲ ನಡೀತಿತ್ತೆ ಹಾಕಿದ್ದು ಚಟುವಟಿಕೆ. ಆತ್ಮ ಚೈತನ್ಯ ದೇಹದೊಳಗಿದ್ದಾಗ ಐತಿ. ಆತ್ಮ ಚೈತನ್ಯ ತೋರ್ಸಂದ್ರೆ ತೋರ್ಸ್ಲಿಕ್ಕೆ ಬರೋದಿಲ್ಲ. ಐತಂತ ಹೆಂಗೆ ಹೇಳ್ತೀರಿ? ದೇಹ ಕ್ರಿಯಾದಿಗಳನ್ನು ಮಾಡಾಕತ್ತೈತಿ, ಅದಕ್ಕೆ ಅದು ಐತಿ ಅಂತ ಹೇಳ್ತೇವೆ. ಅಲ್ಲಿ ಶರಣ ಆತ್ಮತತ್ವ ಬಂತು. ಆ ಶರಣನ ಮೂರ್ತಿಯಿಂದ ಇಲ್ಲಿ 5 ಭೂತಗಳು, 5 ತತ್ವಗಳು ಬಂದು, ಪೃಥ್ವಿ, ಅಪ್ಪು, ತೇಜು, ವಾಯು, ಇವೆಲ್ಲ 5 ತತ್ವಗಳು ಎಲ್ಲಿಂದ ಹುಟ್ಟಿದು? ಆತ್ಮತತ್ವದಿಂದ ಹುಟ್ಟಿದು. ಆದಿಸ್ಥಳದಲ್ಲಿ, ಆ ಆದಿಸ್ಥಳದಲ್ಲಿ ಮೂರ್ತಿಯಾದನೊಬ್ಬ ಶರಣ. ಆದಿಸ್ಥಳದಲ್ಲೇ ಆತ್ಮ ಚೈತನ್ಯ ಮೂರ್ತಿಗೊಳ್ತದ. ಅದು ಜಗತ್ತಿಗೆ ಕಂಡಿಲ್ಲ ಇನ್ನು ಅದು. ಬಟ್ ಆದಿಸ್ಥಳದಲ್ಲಿ ಆ ಆತ್ಮ ತನ್ನ ರೂಪವನ್ನು, ತನ್ನ ಅಸ್ತಿತ್ವವನ್ನು ಪಡ್ಕೋತೈತೆ ಅಲ್ಲಿ. ಅದು ಅಗೋಚರನೇ. ಆ ಶರಣನ ಮೂರ್ತಿಯಿಂದ, ಆ ಆತ್ಮ ಚೈತನ್ಯದಿಂದ ಸದಾಶಿವನಾದ. ಆ ಸದಾಶಿವನ ಮೂರ್ತಿಯಿಂದ ಶಿವನಾದ. ಸದಾಶಿವ ಮತ್ತು ಶಿವ. ಆ ಶಿವನ ಮೂರ್ತಿಯಿಂದ ರುದ್ರನಾದ. ರುದ್ರನ ಮೂರ್ತಿಯಿಂದ ವಿಷ್ಣುವಾದ. ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ.
ಇಲ್ಲಿ 9 ಸ್ಥಳ ಬಂದ್ಬಿಟ್ಟು. ಆ ಬ್ರಹ್ಮನ ಮೂರ್ತಿಯಿಂದಲಾದವು ಸಕಲ ಜಗತ್ತು ಜೀವ ಜಂತುಗಳೆಲ್ಲ. ಬ್ರಹ್ಮ ಯಾರು, ವಿಷ್ಣು ಯಾರು, ಸದಾಶಿವ ಯಾರು, ಶಿವ ಯಾರು, ರುದ್ರ ಯಾರು? ಶರಣರ ವಚನಗಳ ಪ್ರಕಾರ ಇವು ಯಾರು? ಆ ಸಕಲ ಜಗತ್ತು ಜೀವ ಜಂತುಗಳೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಗುಹೇಶ್ವರನ ಲಿಂಗದ ಕರಸ್ಥಲದ, ಗುಹೇಶ್ವರ ಲಿಂಗ ಅಂದ್ರ ಮತ್ತೆ ಅದೇ ಶೂನ್ಯ ಸ್ಥಿತಿ. ಅದೇ ಶೂನ್ಯ ಸ್ಥಿತಿಗೆ ಮೂರ್ತಿ ರೂಪ ಕೊಟ್ಟು ಹೇಳಿದರು, ಸಾಕಾರ ರೂಪ ಕೊಟ್ಟು ಹೇಳಿದರು. ಅದಕ್ಕೆ ರೂಪ ಕೊಟ್ಟು ಹೇಳಿದಾಗ ಅದಕ್ಕೊಂದು ಕರಸ್ಥಲ ಬಂತು. ಆ ಕರಸ್ಥಲದ ಹಂಗಿನಲ್ಲಿ ಇವೆಲ್ಲ ಹುಟ್ಟಿದ್ವು ಅಂತ. ಆ ಕರಸ್ಥಲ ಹಂಗಿನಾಗ ಇರುವುದು, ಆ ಕರಸ್ಥಲ ಇರುವುದೇನು? ಆ ಸಹಜ ಸ್ಥಿತಿಯ ಶೂನ್ಯ ಸ್ಥಿತಿಯೇ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮಚೈತನ್ಯ. ಆತ್ಮಚೈತನ್ಯಕ್ಕೆ ಆಶ್ರಯ ಕೊಟ್ಟಿದ್ದು ಶರೀರ. ಆ ಶರೀರದ ಕ್ರಿಯಾದಿಗಳ ಮೂಲಕ ಶರೀರದ ಕರಸ್ಥಲದಲ್ಲಿ ಕುರುಹಾಗಿ ಬಂದು ನಿಂತಹ ಇದೇನು ಅಣುಲಿಂಗ ಇದೆಯಲ್ಲ, ಅಣುಲಿಂಗದ ಸ್ಥಿತಿನೇ ಅದು. ಇದರ ಹಂಗಿನಲ್ಲಿ ಮ್ಯಾಲೇನು ಹೇಳಿದ್ವಲ್ಲ ಅವೆಲ್ಲ ಹುಟ್ಟಿದ್ವು ಅಂತ ಹೇಳಿದ್ರು. ಸಹಜ ಸ್ಥಳದಲ್ಲಿ ಯಾವ ರೀತಿ ಇರುತ್ತದು ಸುಮ್ಮನೆ 1-2 ನಿಮಿಷ ವಿಚಾರ ಮಾಡಿ ಹೋಗ್ಬಿಡು. ಸಹಜ ಸ್ಥಳದಲ್ಲಿ ಈ ಮಹಾಶೂನ್ಯದ ಸಹಜ ಸ್ಥಳದ ಸ್ಥಿತಿಯಲ್ಲಿ ಈ ಸ್ಥಿತಿ ಹೆಂಗಿರುತ್ತಂದ್ರೆ ಇದು ಯಾವುದರ ಮೇಲೂ ಯಾವ ಕಾರಣಕ್ಕೂ ಅವಲಂಬಿತ ಆಗಿರೋದಿಲ್ಲ. ನೋ ಡಿಪೆಂಡೆನ್ಸ್, ಸ್ವತಂತ್ರ, ಯಾವುದಕ್ಕೂ ಇದು ಅವಲಂಬಿತ ಆಗಿಲ್ಲ. ಶರೀರದಲ್ಲಿ ಹೆಂಗ ಅಣುಚಕ್ರ ಯಾವುದ್ರ ಮೇಲೂ ಅವಲಂಬಿತ ಆಗಿಲ್ವೋ ಹಂಗೆ ಈ ಸಹಜ ಸ್ಥಳ ಅನ್ನೋದೇನಿದೆಯಲ್ಲ ಇದಕ್ಕೆ ಅಣುಲಿಂಗ ಅಂತ ಕರೀತಾರೆ. ಆ ಸ್ಥಳಕ್ಕೆ ಹೆಸರು ಕೊಟ್ಟಿದ್ದು ಅಣುಲಿಂಗ ಅಂತ. ಆ ಅಣುಲಿಂಗ ಹೆಂಗಿರುತ್ತಂದ್ರೆ ಇದು ಯಾವುದನ್ನೂ ಯಾವ ಕಾರಣಕ್ಕಾಗೂ ಯಾವ ಕಾಲದಲ್ಲೂ ಯಾರನ್ನೂ ಅವಲಂಬಿಸದೆ ಯಾವುದೇ ರಂಜನೆ ಇಲ್ಲದೆ ಪರಿಶುದ್ಧವಾಗಿರ್ತಕ್ಕಂತಹ ಒಂದು ಚೈತನ್ಯ. ರಂಜನೆ ಇಲ್ಲ, ರಂಜನೆ ರಹಿತ. ರಂಜನೆ ಅಂದ್ರೆ ಇದೆಲ್ಲ ಬಂತು. ರಂಜನೆ ಇಲ್ಲ, ಯಾವುದ್ರ ಮೇಲೂ ಅವಲಂಬನೆ ಇಲ್ಲ, ಕೇವಲ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಿತಿ, ಪರಿಶುದ್ಧವಾಗಿರ್ತಕ್ಕಂಥ ಸ್ಥಿತಿ. ನಾವು ಯಾವಾಗಲೂ ಒಮ್ಮೆ ಅದನ್ನು ಅನುಭವಿಸ್ತಿರ್ತೇವೆ. ಆಗಲೇ ಪ್ರಾರ್ಥನೆ ಮಾಡಿದಾಗ ಪ್ರಭುಲಿಂಗಲೀಲೆಯ ಪದ್ಯಗಳನ್ನು ನಾವು ಭಾಳ ಭಾವುಕರಾಗಿ ಕೇಳೋ ಸಂದರ್ಭದಲ್ಲಿ ಒಂದು 10 ಸೆಕೆಂಡು 5 ಸೆಕೆಂಡು ಎಲ್ಲವನ್ನೂ ಮರೆತು ಆನಂದದ ಸ್ಥಿತಿಗೆ ತಲುಪಿರ್ತೇವಲ್ಲ, ಅದು ನಾವು ಸದಾವಕಾಲ ಬದುಕಿನುದ್ದಕ್ಕೂ ಅದೇ ಆನಂದವನ್ನು ಅದೇ ಸಂತೃಪ್ತಿಯನ್ನು ಪಡೆಯೋದಕ್ಕೆ ಶೂನ್ಯ ಸಂಪಾದನೆ ಅಂತ. ಅದೇ ಸ್ಥಿತಿ ಮುಟ್ಟೋದು. ಆ ಪ್ರಕಟಿತ ರೂಪದಲ್ಲಿರ್ತಕ್ಕಂಥ ಆ ಸ್ಥಿತಿಯನ್ನು ಏರಿದಂಥ ಶರಣರ ಕುರಿತು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಭಾವದಲ್ಲಿ ಏನೋ ಒಂಥರದ ರೋಮಾಂಚನಾಗಿ ಎಲ್ಲವನ್ನೂ ಮರೆತು ಎಲ್ಲವನ್ನು ನನ್ನನ್ನೂ ನಾ ಮರೆತುಕೊಂಡು ಕೇಳುವ ಸ್ಥಿತಿ ಇದ್ದಾಗ ಅಲ್ಲಿ ದೊರಕಬಹುದಾಗಿರ್ತಕ್ಕಂಥ ಆನಂದ ಏನಿದೆಯಲ್ಲ ಅದು ಪರಮಶಾಂತಿಯ ಆನಂದ. ಇದನ್ನು ಪಡಿಲಿಕ್ಕೆ ನಾವೆಲ್ಲರೂ ಹಪ್ಪಪಿಸ್ತಿರ್ತೇವೆ. ಇದನ್ನು ಪಡಿಲಿಕ್ಕೆ ಈ ಜಗತ್ತಿನ ಚಟುವಟಿಕೆ ನಡೆದದಾವು. ಆದರೆ ಏನು ಪಡಿಲಿಕ್ಕೆ ನಾವು ಮಾಡಕತ್ತೇವೆ ಅನ್ನೋದು ನಾವು ಮರ್ತು ಹೋಗಿಬಿಟ್ಟೇವೆ.
ಪಡಿಲಿಕ್ಕೆ ಏನು ಹುಡುಕಾಕತ್ತೇವಿ ಅನ್ನೋದು ಮರ್ತು ಹುಡುಕಾಕತ್ತೇವಿ. ಏನು ಕಳ್ಕೊಂಡೇವಿ ಅನ್ನೋದನ್ನ ಮರ್ತು ಏನೋ ಹುಡುಕಾಡಕತ್ತೇವಿ. ಯಾವ ಸ್ಥಳವನ್ನ ಮರ್ತು ಆ ಸ್ಥಳವನ್ನು ಹುಡುಕಾಡಕತ್ತೇವಿ. ಯಾವುದೇ ಸ್ಥಳದಿಂದ ಬಂದೇವಿ, ಯಾವ ಸ್ಥಳದಿಂದ ಬಂದೇವಿ ಅನ್ನೋದು ಗೊತ್ತಿಲ್ಲ, ಮರಿವಾಗೈತಿ. ಆದ್ರೆ ಅದು ಅಂತರಂಗದ ಅರಿವಿನಲ್ಲಿ ಆ ಸೆಳೆತ ಐತಿ ನಮ್ಗೆ ಅಲ್ಲಿ ಹೋಗ್ಬೇಕಂತ. ಆದ್ರೆ ಅಲ್ಲಿ ಹೋಗ್ಬೇಕನ್ನೋ ಸೆಳೆತ ಐತಿ, ಆದ್ರೆ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲಲ್ಲ. ಅದಕ್ಕೆ ಇದೆಲ್ಲ ಕಷ್ಟ. ಆ ಸ್ಥಿತಿ ಈ ಸಹಜ ಸ್ಥಳದ ಅನುಲಿಂಗವನ್ನ ಸರ್ವಶೂನ್ಯ ನಿರಾಲಂಬ ಸ್ಥಳ ಅಂತಾರೆ. ಇದಕ್ಕೆ ಸರ್ವಶೂನ್ಯ ನಿರಾಲಂಬ ಸ್ಥಳ. ಈ ಸರ್ವಶೂನ್ಯ ನಿರಾಲಂಬ ಸ್ಥಳ ಅಂತ ಕರೆಯೋಕ್ಕಿಂತ ಮುಂಚೆ ಇದು ಸಹಜ ಸ್ಥಳದಲ್ಲಿತ್ತು, ಅನುಲಿಂಗವಾಗಿತ್ತು. ಆ ಅನುಲಿಂಗನೇ ಬಹಳ ನಮಗೆ ಬದಲಾವಣೆ ಗೋಚರಿಸಲಾರದನೆ, ಏನೂ ಬದಲಾವಣೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅದಕ್ಕೆ ಅದೇನಾಯಿತು? ನಿರಾಲಂಬ ಸ್ಥಳವಾಗಿತ್ತು. ಆ ಸ್ಥಳಕ್ಕೆ ನಿರಂಜನ ಲಿಂಗ ಅಂತ ಹೆಸರಿಟ್ರು. ಮೊದಲ ಸಹಜ ಸ್ಥಳಕ್ಕೆ ಯಾವ ಹೆಸರಿಟ್ರು? ಅನುಲಿಂಗ ಅಂತ ಕರೆದ್ರು ಶರಣರು. ಆ ಅನುಲಿಂಗ ಮುಂದೇನಾಯಿತು? ನಿರಂಜನ ಲಿಂಗವಾಯಿತು. ನಿರಾಲಂಬದಿಂದ ಆ ನಿರಾಲಂಬನ ನಿರಂಜನ ಲಿಂಗ, ಆ ನಿರಂಜನ ಲಿಂಗದಿಂದ ನಿರಾಳವಾಗಿತ್ತು. ನಿರಾಳ ಸ್ಥಳಕ್ಕೆ ಬಂತದು. ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳಕ್ಕೆ ಬಂತು. ಏನಂಗಂದ್ರೆ ಇಲ್ಲಿ ಈ ನಿರಾಳ ಸ್ಥಳದಲ್ಲಿ ಯಾವ ಚಲನವಲನಗಳೂ ಇರೋದಿಲ್ಲ. ಮೊದಲೇನಿತ್ರಿ? ಸಹಜ ಸ್ಥಳ. ಇಲ್ಲಿ ಯಾವುದೇ ಅವಲಂಬನೆ ಇಲ್ಲ, ಯಾವುದೇ ರಂಜನೆ ಇಲ್ಲ. ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಿತಿಯಿಂದ ನಿರಾಳ ಸ್ಥಳದ ಸ್ಥಿತಿಗೆ ಬಂದಾಗ ಅಲ್ಲಿ ಏನು ಕಾಣ್ತೇವೆ ನಾವು ಅಂದರೆ ಯಾವುದೇ ಚಲನವಲನಗಳನ್ನು ಕಾಣೋದಿಲ್ಲ. ಅಲ್ಲಿ ನೋ ಮೂಮೆಂಟ್ಸ್. ಯಾವುದೇ ಉಲುಹು ನಲುಹುಗಳಿಲ್ಲ, ಉಲುಹುವಿಕೆನೂ ಇಲ್ಲ. ನೋ ಸೌಂಡ್. ಯಾವುದೇ ಉಲುಹು ನಲುಹುಗಳಿಲ್ಲ. ಕೇವಲ 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 ನಿರ್ಗುಣ, ನಿರಾಕಾರ, ಪರಮ ಶಾಂತಿಯ ನಿರಾಳ ಸ್ಥಳ. ಶಾಂತವಾಗೈತಿ. ಈಗ ಅದು ಇವೆಲ್ಲವೂ ಒಂದೇ ಸ್ಥಿತಿಯಲ್ಲೇ ಇರ್ತಾವೆ. ಶಾಂತವಾಗಿರೋದು, ಚಲನವಲನ ಇಲ್ಲದ್ದು, ಉಲುವು ನಲುವುಗಳಿಲ್ಲದ್ದು, ನಿರ್ಗುಣವಾಗಿದ್ದು, ನಿರಾಕಾರವಾಗಿದ್ದು, ಇದು ಶೂನ್ಯ ಸ್ಥಿತಿಯಲ್ಲೂ ಐತಿ. ಅಲ್ಲಿ ಯಾವುದೇ ಅವಲಂಬನೆ ಇಲ್ಲ, ರಂಜನೆ ಇಲ್ಲ. ಅದರರ್ಥ ಇಲ್ಲಿ ನಿರಾಳ ಸ್ಥಳ ಅವಲಂಬಿತ ಆಗೈತಿ. ಎದ್ರ ಮೇಲೆ? ಸಹಜ ಸ್ಥಳದ ಮೇಲೆ. ಸಹಜ ಸ್ಥಳದ ಮೇಲೆ ನಿರಾಳ ಸ್ಥಳ ಅವಲಂಬಿತ ಆಗೈತಿ. ಅದಕ್ಕೆ ಅಲ್ಲಿ ಯಾವುದೇ ಅವಲಂಬನೆ ಇಲ್ಲ ಅಂತೇಳಿ ಶಬ್ದ ಬಳಸಿಲ್ಲ. ಇಲ್ಲೇನಿಲ್ಲ, ಇಲ್ಲಿ ಚಲನವಲನಗಳಿಲ್ಲ. ಅವಲಂಬನೆ ಇರಬಹುದು, ಎದ್ರ ಮೇಲೆ ಇರ್ಬೋದು ಇದ್ರು. ಅದರ ಹಿಂದಿನ ಸ್ಥಿತಿ ಇತ್ತಲ್ಲ, ಅದರ ಮೇಲೆ ಅವಲಂಬನೆ ಐತೆ. ಅದರ ಈ ಸ್ಥಿತಿಗೆ ಆಧಾರ ಯಾವುದು? ನಿರಾಳ ಸ್ಥಳದ ಸ್ಥಿತಿಗೆ ಆಧಾರ ಯಾವುದು? ಸಹಜ ಸ್ಥಳ. ಹಿಂಗಾಗಿದು ಆ ಸೂಕ್ಷ್ಮ ಅರ್ಥದಲ್ಲಿ ಅವಲಂಬಿತ ಅಂತ ಕರೆದ್ರೂ ಅಡ್ಡಿ ಇಲ್ಲ. ಇಲ್ಲಿ ಯಾವುದೇ ಚಲನವಲಗಳು ಇಲ್ಲ, ಉಲುಹು ನಲುಗಳು ಇಲ್ಲ, ಯಾವುದೇ ಗುಣಾದಿಗಳು ಇಲ್ಲ, ಯಾವುದೇ ಆಕಾರನೂ ಬಂದಿಲ್ಲ ಇನ್ನೂ ಇದಕ್ಕೆ. ನಿರ್ಗುಣ, ನಿರಾಕಾರ, ಪರಮಶಾಂತಿಯ ನಿರಾಳ ಸ್ಥಳ. ಇದಕ್ಕೇನಂತ ಕರೀತಾರೆ ಅಂದರೆ ನಿಶೂನ್ಯ ಲಿಂಗ ಅಂತ ಕರೀತಾರೆ. ಅನುಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗ. ಈ ನಿರಾಳ ಸ್ಥಳದಿಂದ ಮುಂದೆ ಬರೋದು ನಿರವಲಯ ಸ್ಥಳ. ಇದು ಅವಯವಗಳಿಲ್ಲದ ಬಯಲು. ಇದು ಬಯಲೇ.
ಇಲ್ಲಿ ಅವಯವಗಳಿಲ್ಲ. ಇಲ್ಲಿ ಈ ಸ್ಥಿತಿಯಲ್ಲಿ ಆ ಲಿಂಗಕ್ಕೆ ಅವಯವಗಳಿಲ್ಲ. ಅಲ್ಲಿ ಕೇವಲ ನಿಖಲ ಲಿಂಗ ಅಥವಾ ನಿಷ್ಕಲ ಲಿಂಗ ಅಂತ ಕರೀತಾರೆ. ಅದಕ್ಕೆ ನಿರವಯ ಸ್ಥಳದ ಸ್ಥಿತಿಗೆ ಲಿಂಗ ಅಂತ ಕರೆದ್ರು. ಅದು ಯಾವ ಲಿಂಗ? ನಿಷ್ಕಲ ಲಿಂಗ. ಯಾವುದೇ ಅವಯವಗಳಿಲ್ಲದ ಸ್ಥಿತಿಯಲ್ಲಿ ಇರ್ತದೆ. ಇದು ನಿರಾಕಾರವಾಗಿರುತ್ತೆ. ನಿರ್ಗುಣ ಅಂತ ಹೇಳಿಲ್ಲ, ನಿರಾಕಾರವಾಗಿರುತ್ತೆ. ಮುಂದೆ ಈ ನಿರವಯ ಸ್ಥಳದ ನಿಷ್ಕಲ ಲಿಂಗನೇ ಮಹಾಲಿಂಗವಾಗಿ ರೂಪುಗೊಳ್ಳುವುದು. ಇವೆಲ್ಲ ಬಂದು ಅಲ್ರಿ ಮ್ಯಾಲ ಸ್ವಲ್ಪ ಚಲಲು ಬಂತು, ಉಲುವು ನಲುವು ಬಂತು, ಅವಯವಗಳಷ್ಟೇ ಇಲ್ಲ, ಅವಲಂಬಿತ ಬಂತು. ಹೌದಾ? ಇವೆಲ್ಲ ಸ್ವಲ್ಪ ಬಂತು. ಬಟ್ ಅಷ್ಟೊಂದು ಬದಲಾವಣೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸ್ಥಿತಿ ಇದ್ದಂಗೆ ಇರುತ್ತೆ, ಆದರೆ ಬದಲಾವಣೆ ಆಗಿರುತ್ತೆ. ಆ ಮಹಾಲಿಂಗ ರೂಪುಗೊಳ್ಳಲು ಕಾರಣವಾಗುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಆದಿಸ್ಥಳ ಅಂತ ಕರಿತೀವಿ. ಅಲ್ಟಿಮೇಟ್ ಗ್ರೌಂಡ್ ಆಫ್ ಥಿಂಗ್ಸ್ ಅಂತ ಕರಿತೇವೆ. ರೆಡಿ ಆಯ್ತು ಮೈದಾನ. ಈಗ ಗ್ರೌಂಡ್ ರೆಡಿ ಆಯ್ತು. ಈಗ ಆದಿಸ್ಥಳ. ಇದರಿಂದಾಗಿ ತನ್ನ ಲಿಂಗ ಲೀಲಾ ವಿಲಾಸಕ್ಕಾಗಿ ಅಥವಾ ಸ್ವಲೀಲಾನಂದಕ್ಕಾಗಿ ಆ ಮಹಾಲಿಂಗ ಒಂದು ಸ್ವಲ್ಪ ಅದಕ್ಕೆಲ್ಲ ಮ್ಯಾಲ ಬಂದು ಅಲ್ರಿ, ಒಂದಿಷ್ಟು ಗುಣಾದಿಗಳು ಕೂಡಿದ್ವಲ್ಲ, ಸ್ವಲ್ಪ ಆ ಸ್ಥಿತಿಯಿಂದ ಈ ಸ್ಥಿತಿ ಬದಲಾವಣೆ ಆದಾಗ ತನ್ನ ಸ್ವಲೀಲಾನಂದಕ್ಕಾಗಿ ಜ್ಞಾನ ಚಿತ್ತು ಉದಯವಾಗುವುದು. ಅಲ್ಲಿ ಜ್ಞಾನ ಚಿತ್ತು ಅನ್ನೋದು ಮೊನ್ನೆ ಹೇಳಿದ್ನಲ್ಲ, ಚಿತ್ತು ಅರಿವು. ಅದೊಂದು ಜಗತ್ತನ್ನ ಬೆಳಗಿಸ್ಲಿಕ್ಕೆ ಕಾರಣಕರ್ತರಾಗಿ ಜಗತ್ತಿಗೆ ಬೆಳಕನ್ನು ಕೊಟ್ಟು ಜಗತ್ತಿಗೆ ತಾನು ಕಣ್ಣಿಗೆ ಕಾಣದಂತೆ ತೋರದಿರುವಂತೆ ಇರತಕ್ಕಂಥ ಒಂದು ಜ್ಞಾನ ಚಿತ್ತು. ಅದಕ್ಕೆ ಅಭಿಲಾಷೆ ಅಂತ ಕರೀತಾರೆ. ಆ ಅಭಿಲಾಷೆ ಉತ್ಪನ್ನ ಆಕತ್ತೆ. ಅಲ್ಲಿ ಮಹಾಲಿಂಗದ ಸ್ಥಿತಿಯಲ್ಲಿ ಒಂದು ಅಭಿಲಾಷೆ, ಒಂದೇನೋ ಜ್ಞಾನ ಬಂತು, ಒಂದು ಚಿತ್ತು ಬಂತು, ಒಂದು ಅರಿವು ಬಂತು. ಆ ಜ್ಞಾನ ಚಿತ್ತುವಿಗೆನೆ ಶರಣರೇನಂದ್ರೆ ಬಸವಣ್ಣ ಅಂತ ಹೆಸರಿಟ್ಟಾರ. ಮುಂದೆ ಬರುತ್ತದೆ ಒಂದು ವಚನದಲ್ಲಿ. ಆ ಜ್ಞಾನ ಚಿತ್ತುವಿಗೆ ಬಸವಣ್ಣ ಅಂತ ಕರೆದು. ಆ ಜ್ಞಾನ ಚಿತ್ತುವಿನಿಂದ ಅಂದ್ರೆ ಯಾರು? ಬಸವಣ್ಣವರಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರಗಳುದಿಸಿ ನಾದ ಬಿಂದು ಕಳೆಗಳೊಂದಿಗೆ ಸಮರಸವಾಗಿ ಬೆರೆತು ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತು. ಆದಿ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಅನಾದಿ ಬಸವಣ್ಣ ಆದಿಲಿಂಗ. ಲಿಂಗವು ಹುಟ್ಟಿತ್ತು ಬಸವಣ್ಣನ ಉದರದಲ್ಲಿ. ಇಲ್ಲಿ ಬಂತು. ಆ ಓಂಕಾರದ ಉತ್ಪತ್ತಿಯಿಂದ, ಓಂಕಾರ ಇಲ್ಲಿ ಹುಟ್ಟಿತು. ಅ ಉ ಮ ಅಕ್ಷರಗಳು ಈ ಮಹಾಲಿಂಗದ ಗರ್ಭದಲ್ಲಿ ಅಡಗಿದ್ದು, ಅದಕ್ಕೆ ಆ ಮಹಾಲಿಂಗದ ಗರ್ಭದಲ್ಲಿ ಮೊದಲು ಉತ್ಪತ್ತಿಯಾಗಿದ್ದು ಜ್ಞಾನ ಚಿತ್ತು. ಆ ಜ್ಞಾನ ಚಿತ್ತುವಿಗೆ ಬಸವಣ್ಣ ಅಂತ ಕರೀತಾರೆ ಶರಣರು, ನಾವು ಕರೆಯೋಣ. ಆ ಜ್ಞಾನ ಚಿತ್ತುವಿನಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರ ಉದಿಸಿ, ಆ ಅಕಾರ ಉಕಾರ ಮಕಾರಕ್ಕೆ ನಾದ ಬಿಂದು ಕಲೆ, ಚಿತ್ಕಲೆ, ನಾದ ಬಿಂದು ಕಲೆಗಳು ಇಲ್ಲೇ ಹುಟ್ಟಿದು. ಆ ಓಂಕಾರವೆಂಬ ಪ್ರಣವವೇ ಅಖಂಡ ಪರಿಪೂರ್ಣ ಗೋಳಾಕಾರವಾಗಿ, ಅಖಂಡ ಪರಿಪೂರ್ಣ ಗೋಳಾಕಾರವಾಗಿ ಮಹಾಲಿಂಗವೆನಿಸುತ್ತದೆ. ಆ ಮಹಾಲಿಂಗವೇ
ಸೃಷ್ಟಿ ರಚನೆಯ ಆದಿಸ್ಥಳವಾಗಿ ಇದನ್ನು ಆತ್ಮ ಅಥವಾ ಶರಣನೆಂದು ಕರೆಯುವುದುಂಟು. ಈ ಆತ್ಮತತ್ವ ಬರೋಕ್ಕಿಂತ ಮುಂಚೆಕ ಉಮಾಕ್ಷರಗಳು ಬಂದು, ಆ ಉಮಾಕ್ಷರಗಳ ಜೊತೆಗೆ ನಾದಬಿಂದು ಕಲೆಗಳು ಬಂದು ಅವು ಬಸವಣ್ಣನ ಗರ್ಭದಲ್ಲಿ ಹುಟ್ಟಿ ಬಂದು, ಬಸವಣ್ಣ ಅಂದರೆ ಯಾರು? ಜ್ಞಾನಚಿತ್ತು. ಆ ಜ್ಞಾನಚಿತ್ತು ಬಸವಣ್ಣ ಅಂದರೆ ಜ್ಞಾನಚಿತ್ತು. ಆ ಜ್ಞಾನಚಿತ್ತುವಿನಲ್ಲಿ ಮೊದಲು ಉದಯ ಆಗಿದ್ದು ಅಕಾರ ಉಕಾರ ಮಕಾರ ಪ್ರಣವಾಕ್ಷರಗಳು. ಅದರಿಂದ ಓಂಕಾರ ಉತ್ಪನ್ನ ಆಯಿತು. ಆ ಪರಿಪೂರ್ಣ ಗೋಳಾಕಾರವಾದ ಮಹಾಲಿಂಗ ಆಗಲಿಕ್ಕೆ ಆ ಓಂಕಾರ ಬೇಕು. ಈ ಸೃಷ್ಟಿ ರಚನೆಯ ಆದಿಸ್ಥಳವಾದ ಮಹಾಲಿಂಗಕ್ಕೆ ಆತ್ಮ ಅಥವಾ ಶರಣ ಎಂದು ಕರೆಯುತ್ತಾರೆ. ಈ ವಚನ ಇಲ್ಲಿಗೆ ಬಂತಲ್ಲ. ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ ಆತ್ಮ. ಅದಕ್ಕಿಂತ ಮುಂಚೆ ಅಕಾರ ಉಕಾರ ಮಕಾರ ಹುಟ್ಟ್ಯಾವು, ನಾದ ಬಿಂದು ಕಲೆಗಳು ಬಂದಾವು. ಬಂದಾದ್ಮೇಲೆ ಈಗ ಮಹಾಲಿಂಗ ಬಂತು. ಆ ಮಹಾಲಿಂಗ ಸೃಷ್ಟಿ ರಚನೆಯ ಆದಿಸ್ಥಳವೆನಿಸಿ ಆತ್ಮ ಅಥವಾ ಶರಣನೆಂದು ಕರೆಯಲ್ಪಡುತ್ತದೆ. ಆ ಮಹಾಲಿಂಗಕ್ಕನ ಅದು ಪರಮಾತ್ಮ, ಇದು ಆತ್ಮ. ಈ ಶರೀರದಲ್ಲಿ ಬಂದು ಕುಂತಂಥ ಆತ್ಮಕ್ಕನ ಪರಮಾತ್ಮನ ಅಂಶ ಜೀವಾತ್ಮ. ಆತ್ಮ ಹೋಗಿ ಅದು ಜೀವಾತ್ಮ ಆಗತ್ತೆ. ಅಲ್ಲಿಂದ ಬರುವಾಗ ಆತ್ಮದ ಒಂದು ಭಾಗ ಇಲ್ಲಿ ಬಂದಿರ್ತದೆ. ಆ ಪರಿಶುದ್ಧತೆಯ ಒಂದು ಭಾಗವಾಗಿ ಆತ್ಮ ದೇಹವನ್ನು ಪ್ರವೇಶ ಮಾಡಿರ್ತದೆ. ಆದರೆ ದೇಹದ ಮಾಯಾವಿಕಾರಗಳ ಒಳಗೂಡಿ ಆ ಆತ್ಮ ತನ್ನ ಮೂಲ ಸ್ವರೂಪವನ್ನು ಮರ್ತಿರ್ತದೆ. ಅದಕ್ಕೆ ನಾವು ಜೀವಾತ್ಮ ಅಂತ ಕರಿತೀವಿ. ನಾ ದೇವನಲ್ಲದೆ ನೀ ದೇವನೇ. ಯಾವ ಅರ್ಥದಲ್ಲಿ ಹೇಳಿದ್ರವರು? ಇದರ ಭಾಗವಾಗಿ ಇಲ್ಲಿ ಬಂದೇನೆ ನಾನು, ನೀನು ಅಷ್ಟ ನಾನು ಅಷ್ಟ ಅನ್ನೋ ಭಾವ ಐತಲ್ಲ, ಅದು ಯಾವಾಗ ಬರಬೇಕು? ಈ ಮರವಿನ ಮಾಯಾ ಪ್ರಪಂಚದಿಂದ ಹೊರಗೆ ಹಾಕಿದಾಗ ಜೀವಾತ್ಮದ ಒಂದು ಸ್ಥಿತಿ ಹೋಗಿ ಕೇವಲ ಪರಿಶುದ್ಧವಾದ ಆತ್ಮಸ್ಥಿತಿ ಬಂದಾಗ ಆ ಮಾತುಗಳು ಬರ್ತಾವೆ ಶರಣರಲ್ಲಿ. ನೀವು ಹೇಳೋ ಮಾತಲ್ಲದು, ಬರೀ ಅವ್ರು ಹೇಳಿದ್ದನ್ನು ಹೇಳ್ಬೋದು. ನಾವು ಆ ಸ್ಥಿತಿ ಮುಟ್ಟಿಲ್ಲ. ಆ ಆತ್ಮನಿಂದ ಸದಾಶಿವ ಹುಟ್ಟಿದ, ಸದಾಶಿವನಾದ. ಸದಾಶಿವ ಅಂತಕ್ಕಂಥ ಹೆಸರನ್ನ ಅವರು ಆಕಾಶಕ್ಕೆ ಕೊಟ್ಟರು. ಮೊದಲು ಹುಟ್ಟಿದ್ದು ಆಕಾಶ, ಅದು ಬಯಲೆ. ಆ ಆತ್ಮತತ್ವ, ಆ ಮಹಾಲಿಂಗದ ಸ್ಥಿತಿ, ಅಲ್ಟಿಮೇಟ್ ಗ್ರೌಂಡ್ ಆಫ್ ಥಿಂಗ್ಸ್ ಅಂತ ಏನು ಕರಿತೀವಲ್ಲ, ಆ ಸ್ಥಿತಿಯಿಂದ ಒಂದೊಂದು ಉದಯ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಈಗ ಮೊದಲು ಹುಟ್ಟಿದ್ದು ಆಕಾಶ, ಅದಕ್ಕೆ ಸದಾಶಿವ ಅಂತ ಹೆಸರಿಟ್ಟರು. ಆ ಸದಾಶಿವನಿಂದ ಶಿವ ಹುಟ್ಟಿದ, ವಾಯು. ಶಿವ ಅಂದ್ರೆ ವಾಯು. ಆ ಶಿವನಿಂದ ರುದ್ರ ಹುಟ್ಟಿದ, ಅಗ್ನಿ. ಆ ರುದ್ರನಿಂದ ವಿಷ್ಣು ಹುಟ್ಟಿದ, ಜಲ. ಆ ವಿಷ್ಣುವಿನಿಂದ ಬ್ರಹ್ಮ ಹುಟ್ಟಿದ, ಪೃಥ್ವಿ. ಈಗ ಹೇಳ್ರಿ, ಸದಾಶಿವ ಯಾರು, ಶಿವ ಯಾರು, ರುದ್ರ ಯಾರು, ವಿಷ್ಣು ಯಾರು, ಬ್ರಹ್ಮ ಯಾರು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ನಾವು ಹೇಳುವಾಗ ಹಿಂಗೆ ಉಲ್ಟಾ ಹೋಗ್ತೇವೆ. ಹಿಂಗೆ ಹೋಗ್ಬೇಕು, ಹೋಗುವಾಗ ಹಿಂಗೆ ಹೋಗ್ಬೇಕು. ಪರಿಪೂರ್ಣ ಆದಮೇಲೆ ಅಲ್ಲಿಂದ ಬಂದ ಮೇಲೆ ಬೆಂಗಳೂರಿಂದ ಧಾರವಾಡಕ್ಕೆ ಬಂದ ಮೇಲೆ ಹೊಳ್ಳಿ ಬೆಂಗಳೂರಿಗೆ ಹೋಗುವಾಗ ಮೊದಲು ಧಾರವಾಡ ಅನ್ಬೇಕಲ್ಲ, ಹೌದಲ್ರಿ? ಒಮ್ಮೆ ಬೆಂಗಳೂರಿನಾಗ ಬರ್ತಾನೆ, ಮತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬಂದೇವಿ. ಈಗ ನಾವು ಅದಕ್ಕೆ ಲಾಸ್ಟ್ ಡೆಸ್ಟಿನಿ ಎಲ್ಲಿ ಬಂದೈತಲ್ಲ, ಈಗ ಅದನ್ನು ಫಸ್ಟ್ ಹೇಳ್ತೇವೆ. ಪೃಥ್ವಿ ಅಂದ್ವಿ, ಮುಂದೆ ಅಪ್ಪು ಅಂದ್ವಿ, ಮುಂದೆ ತೇಜ ಅಂದ್ವಿ, ಮುಂದೆ ವಾಯು ಅಂದ್ವಿ, ಮುಂದೆ ಆಕಾಶ. ಫಸ್ಟ್ ಕಮ್ ಲಾಸ್ಟ್ ಔಟ್, ಫಸ್ಟ್ ಕಮ್ ಲಾಸ್ಟ್ ಔಟ್. ಫಿಫೋ ಮೆಥಡ್ ಅಂತ ಇದಕ್ಕೆ ನಾವು ಕಾಸ್ಟಿಂಗ್ನಾಗ ಫಸ್ಟ್ ಬಂದಿದ್ದು ಲಾಸ್ಟ್ ಹೋಗ್ತೈತಿ. ಹೇಳುವಾಗ ಫಸ್ಟ್ ಹುಟ್ಟಿದ್ದು ಆಕಾಶ, ನೆಕ್ಸ್ಟ್ ಹುಟ್ಟಿದ್ದು ವಾಯು, ನೆಕ್ಸ್ಟ್ ಹುಟ್ಟಿದ್ದು ಅಗ್ನಿ, ಆಮೇಲೆ ಹುಟ್ಟಿದ್ದು ನೀರು,
ಆಮೇಲೆ ಹುಟ್ಟಿದ್ದು ಈ ಬ್ರಹ್ಮಾಂಡ ಎಲ್ಲ ಪೃಥ್ವಿ. ಪೃಥ್ವಿಯಲ್ಲಿ ಪೃಥ್ವಿಯೂ ಒಳಗೊಂಡು ಜಲ, ಅಗ್ನಿ, ವಾಯು, ಆಕಾಶ ಅಷ್ಟು ಅದಾವ. ಆಕಾಶದಲ್ಲಿ ಆಕಾಶ ಅಷ್ಟ ಐತಿ. ವಾಯುವಿನಲ್ಲಿ ವಾಯು ಮತ್ತು ಆಕಾಶ ಐತಿ. ಅಗ್ನಿಯಲ್ಲಿ ಅಗ್ನಿ ಮತ್ತು ವಾಯು ಮತ್ತು ಆಕಾಶ ಐತಿ. ಆಕ್ಸಿಜನ್ ಬೇಕಲ್ರಿ ಅಗ್ನಿಗೆ. ಆಕ್ಸಿಜನ್ ಇಲ್ಲದ ಅಗ್ನಿ ಇಲ್ಲ. ಜಲದಲ್ಲಿ ಅಗ್ನಿ, ವಾಯು, ಆಕಾಶ ಐತಿ. ಜಲವನ್ನು ಒಳಗೊಂಡು ನೀರಿನಾಗ ಬೆಂಕಿ ಇದನ್ನ ಕರೆಂಟ್ ತೆಗಿತೇವಿಲ್ರಿ. ಕರೆಂಟಿಗೆ ವಾಹಕ ವಾಯು ಐತಿಲ್ರಿ. ಅಲ್ಲಿ ಸ್ಪೇಸು ಇರ್ತೈತೆ ಎಲ್ಲ ಕಡೆ. ಪೃಥ್ವಿಯನ್ನೊಳಗೊಂಡು ಜಲ, ಅಗ್ನಿ, ವಾಯು, ಆಕಾಶ ಪಂಚಮಹಾಭೂತಗಳು ಅಂತ ಕರಿತೀವಿ. ಇವೆಲ್ಲ ಎಲ್ಲಿಂದ ಹುಟ್ಟಿದವು? ಆದಿಸ್ಥಳದಿಂದ. ಆತ್ಮ ಅಥವಾ ಶರಣ ಅಂತ ಏನು ಕರ್ಕೋತೈತಲ್ಲ, ಆದಿಸ್ಥಳದಿಂದ, ಅಲ್ಟಿಮೇಟ್ ಗ್ರೌಂಡ್ ಆಫ್ ಥಿಂಗ್ಸ್ದಿಂದ, ಪರಮಸ್ಥಳ ಅಂತ ಕರಿತೇವೆ ಅದಕ್ಕೆ ನಾವು. ಆ ಪರಮಸ್ಥಳದಿಂದ ಇವು 5 ತತ್ವಗಳು ಸೃಷ್ಟಿಯ ರಚನೆಗೆ ಮೂಲ ಕಾರಣ ಆಗ್ತಾವು. ನಾವು ಬರೀ ಈ ಕಡೆದಷ್ಟ ನೋಡ್ತೇವೆ. ಪೃಥ್ವಿ ಹುಟ್ಟಾಕ ಈ ಜಗತ್ತಿನಾಗ ಏನು ಬಂದು ಮೊದಲ ಅಂದ್ರೆ ಹಿಂಗೆಲ್ಲ 5 ತತ್ವಗಳು ಬಂದು, ಅಗ್ನಿ, ವಾಯು ಎಲ್ಲ ಇದ್ದರೆ ಏನಾಯ್ತು ಸೃಷ್ಟಿಯೊಳಗೆ? ಏನಿಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಇವು ಬರೋಕಿನ ಮುಂಚೆಗೆ ಮತ್ತೇನೇನೋ ಬಂದಾವು ಆ ಸಹಜ ಸ್ಥಳದಿಂದ. ಅವು ಕಣ್ಣಿಗೆ ಕಾಣೋದಿಲ್ಲ, ಅಗೋಚರವಾಗಿದೆ. ಆದಿ ಆಧಾರವಿಲ್ಲದಂದು. ಈಗ ಬರೋಣ ವಚನಕ್ಕೆ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು. ಅಂದ್ರೆ ಈ ಜಗತ್ತು ಪೃಥ್ವಿ ಆತ್ಮನಿಂದ ಬಂದು ಅಲ್ರಿ. ವಾಯು, ಆಕಾಶ, ಪಂಚಮಹಾಭೂತಗಳು ಇಲ್ಲಿಗೆ ಬಂದು. ಸಚರಾಚರವೆಲ್ಲ ರಚನೆಗೆ ಬಾರದಂದು. ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ. ಮತ್ತೆ ಅದೇ ಸಹಜ ಸ್ಥಳಕ್ಕೆ ಹೋಗ್ತಾರವ್ರು. ಆದಿ ಸ್ಥಳದಿಂದ ಹೊಳ್ಳಿ ಮತ್ತೆ ಅದೇ ಸಹಜ ಸ್ಥಳ ನೆನೆಸ್ತಾರ ಅವರು. ಆ ಸ್ಥಿತಿ ಮುಟ್ಟದವ್ರು ಅವರು. ಹಿಂಗಾಗಿ ಅವ್ರಿಗೆ ಏನಿದ್ರು ಅಲ್ಲಿಗೆ ಹೋಗುದಲ್ರಿ. ಗಂಡನ ಮನೆಗೆ ಬಂದ ಮೇಲೆ ತವ್ರ ಮನೆ ನೆನೆಸ್ಬೇಕಲ್ರಿ. ಸಾಧ್ಯನಲ್ಲಿ ಬಿಟ್ಟಿರಾಕ. ನೆನಪಿಟ್ಕೊಂಡಿದ್ರೆ ತವ್ರ ಮನೆ ಯಾವುದು ಅಂತಂದು. ತವ್ರ ಮನೆ ಮರ್ತು ಹೋಗಿತ್ತಂದ್ರೆ ಹೇಳಕ್ಕೆ ಬರೋದಿಲ್ಲ. ಒಳಗೆ ತೊಳಲಾಟಿರ್ತೈತಿ, ಏನೋ ಕಳ್ಕೊಂಡೇನೋ ತೊಳಲಾಟಿರ್ತೈತಿ, ಹೇಳಕ್ಕೆ ಬರಂಗಿಲ್ಲ. ಅಲ್ಲಿ ಬವಣೆ ಐತಿ ನಮಗೆ. ನೆನಪಾತಂದ್ರೆ ನಮ್ಮೂರು ಯಾವುದಂತ, ನಮ್ಮವ್ ಯಾವಂತ, ನಮ್ಮಪ್ಪ ಯಾವಂತ ನೆನಪಾತು, ನಮ್ಮೂರು ಯಾವ್ದಂತ, ನನ್ನ ಮನೆ ಯಾವ್ದಂತ ನೆನಪಾದ್ರೆ ಪಟ್ನ ಹೋಗ್ಬಿಡ್ತೇನೆ ನಾ ಅಲ್ಲಿಗೆ. ಹೋದ ನಾನು ಮುಗಿತಲ್ಲ, ಆರಾಮಿರ್ತೀನಿ. ಹೋಗ್ಲಿಕ್ಕೆ ನೆನಪಾಗವಲ್ದು. ಇಲ್ಲೇ ಸುತ್ತಾಡಿ ಅಲ್ಲೆರ ಸಿಗತೈತನೋ, ಇಲ್ಲೆರ ಸಿಗತೈತನೋ, ಇಲ್ಲೆರ ಆನಂದ ಆಕೈತನೋ, ಅಲ್ಲೆರ ಆನಂದ ಆಕೈತನೋ ಅಂತ ಹಂಗ ಬದುಕು ಮಾಡ್ಕೊತ ಹೊಂಟೇವಿ. ಗೊತ್ತು ಗುರಿ ಇಲ್ಲ, ಎಲ್ಲಿಂದ ಬಂದೇವೆ ಅಂತ ಗೊತ್ತಿಲ್ಲ, ಏನು ಕಳ್ಕೊಂಡೇವೆ ಅಂತ ಗೊತ್ತಿಲ್ಲ, ಬಟ್ ಹುಡುಕಾಕತ್ತೇವೆ. ಸರ್ಚಿಂಗ್ ದ ಕ್ಯಾಟ್ ಡಾಗ್ ಇನ್ ದ ಡಾರ್ಕ್ ರೂಮ್ wherein there is no cat at all. We are searching the cat dog in a dark room wherein there is no cat at all. ನಮ್ಮ ಪರಿಸ್ಥಿತಿ ಹಿಂಗಾಗ್ಯಾವ. ಈಗ ಏನೋ ಹುಡುಕ್ಯಾಡಕತ್ತೇವಿ, ಕತ್ತಲದೊಳಗೆ ಹುಡುಕ್ಯಾಡಕತ್ತೇವಿ. ಬೆಳಕಿನಾಗಲ್ಲ, ಕತ್ತಲದೊಳಗೆ, ಡಾರ್ಕ್ ರೂಮ್, ಕತ್ತಲದೊಳಗೆ ಹುಡುಕ್ಯಾಡಕತ್ತೇವೆ. ನಮ್ಮ ರೂಮ್ನಾಗ ಏನು ಹುಡುಕ್ಯಾಡಕತ್ತೇವಿ? ಬ್ಲ್ಯಾಕ್ ಕ್ಯಾಟ್, ಕರಿ ಬಣ್ಣದ ಬೆಕ್ಕನ್ನ ಕತ್ತಲೆಯ ರೂಮ್ನಲ್ಲಿ ಹುಡುಕಾಕತ್ತೇವಿ. ಅಟ್ಲೀಸ್ಟ್ ಅದು ಇದ್ದಿದ್ರೆ ಸಿಕ್ಕಿತು.
ಅದು ಬೆಳೆಬೇಕು ಇಲ್ಲ ಕರೆಯಬೇಕು ಇಲ್ಲ ರೂಮ್ನ್ಯಾಗ, ಕತ್ತಲ್ ರೂಮ್ನ್ಯಾಗ ಹುಡುಕ್ಯಾಡಕ್ಕೆ. ವೇರ್ ಇನ್ ದೇರ್ ಇಸ್ ನೋ ಕ್ಯಾಟ್ ಅಟ್ ಆಲ್. ಚಂದ ಸಾಲಿ ಕಲ್ತ್ರ ಆರಾಮಿರ್ಬೋದು, ಚಲೋ ಮಾರ್ಕ್ಸ್ ಬಂದ್ರೆ ಖುಷಿ ಇರ್ಬೋದು, ಚಲೋ ನೌಕರಿ ಬಂದ್ರೆ ಖುಷಿ ಇರ್ಬೋದು, ಚಲೋ ಹೆಂಡತಿ ಅಥವಾ ಗಂಡ ಸಿಕ್ಕರೆ ಖುಷಿ ಇರ್ಬೋದು, ಚಲೋ ಮಕ್ಕಳು ಸಿಕ್ಕರೆ ಖುಷಿ ಇರ್ಬೋದು, ಚಲೋ ಮನೆ ಕಟ್ಟಿದ್ರೆ ಖುಷಿ ಇರ್ಬೋದು, ಖುಷಿ ಇರ್ಬೋದು ಎಲ್ಲ ಮಾಡಕತ್ತೇವಿ. ಅಲ್ಲೇ ರೈತನ ಖುಷಿ, ಇಲ್ಲೇ ರೈತನ ಶಾಂತಿ, ಅಲ್ಲೇ ರೈತನ ಮದುವೆ ಆಗಿರೋ ನೋಡೋನು ಅಂತ ಮದುವೆ ಆದ್ವಿ. ನೌಕರಿಯರಾದ್ರೆ ಸುಖ ಸಿಗುತ್ತೆ ನೋಡೋನು, ನೌಕರಿ ಹತ್ತಿದ್ವಿ. ಸಾಲಿ ಕಲ್ತರ ಸುಖ ಸಿಗುತ್ತೆ ನೋಡೋನು, ಅದನ್ನಾರ ಮಾಡಿದ್ವಿ. ಮುಂದೆ ಮಕ್ಕಳಾದ್ರೆ ಸುಖ ಶಾಂತಿ ಸಿಗುತ್ತಾನೆ ಅಂತ ಅದು ನೋಡಿದ್ವಿ, ಅಲ್ಲಿ ಸುಖ ಇಲ್ಲ, ಅಲ್ಲಿ ಶಾಂತಿ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲಿಯೂ ಆ ಶಾಂತಿನ ಇಲ್ಲ. ಇಲ್ಲದ ಕಡೆ ಹುಡುಕಾಡಕತ್ತೇವಿ. ಸರ್ಚಿಂಗ್ ದ ಕ್ಯಾಟ್, ಬ್ಲ್ಯಾಕ್ ಕ್ಯಾಟ್ ಇನ್ ದ ಡಾರ್ಕ್ ರೂಮ್, ದೇರ್ ಇಸ್ ನೋ ಕ್ಯಾಟ್ ಅಟ್ ಆಲ್. ಇದು ಸ್ಥಿತಿ ನಂಬುದು. ಈ ಸಚರಾಚರವೆಲ್ಲ ರಚನೆಗೆ ಬಾರದೊಂದು ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ ಯುವರ್ ಪ್ರೆಸೆನ್ಸ್ ವಾಸ್ ವೆರಿ ಮಚ್ ದೇರ್ ಲೈಕ್ ಅಬ್ಸೆನ್ಸ್. ಇದ್ದಿದ್ದು ಪಕ್ಕಾನ, ನೀ ಇದ್ದಿದ್ದು ಗ್ಯಾರಂಟಿ, ಇದ್ದೆಯಲ್ಲ ನೀನೊಬ್ಬನೇ. ಯಾರು ಇದ್ದಿದ್ದಿಲ್ಲ ಅಂತ ನಿನ್ ಜೋಡಿ, ನೀ ಒಬ್ಬನೇ. ಹೆಂಗಿದ್ದಿ ಅಂದ್ರ ಇಲ್ದಂಗಿದ್ದಿ. ಯುವರ್ ಪ್ರೆಸೆನ್ಸ್ ವಾಸ್ ಲೈಕ್ ಅಬ್ಸೆನ್ಸ್. ಈ ಸೃಷ್ಟಿ ರಚನೆಗೆ ಆದಿಸ್ಥಳವೆನಿಸುವ ಮಹಾಲಿಂಗವೇ ಆದಿಯಾಗಿ, ಆ ಮಹಾಲಿಂಗಕ್ಕೆ ಆಧಾರವಾದ ನಿಷ್ಕಲ ಲಿಂಗದಿಂದ ಹೊರಹೊಮ್ಮಿದ ನಾದ ಬಿಂದು ಕಳೆಗಳೇ ಆಧಾರ. ನಿಷ್ಕಲ ಲಿಂಗದಲ್ಲಿ ಉದಯಿಸಿದ ಜ್ಞಾನ ಚಿತ್ತುವೇ ಹಮ್ಮು. ಅನಂತರ ತೋರಿ ಬಂದ ಅಭಿಮಾನವೇ ಬಿಮ್ಮು. ಮನ ಇಂದ್ರಿಯಗಳಿಗೆ ಸಹಜವಾಗಿ ಗೋಚರಿಸುವ ಸೃಷ್ಟಿಯೇ ಸುರಾಳ. ತೋರದೇ ಇರುವುದೇ ನಿರಾಕಾರ ವಸ್ತು ಏನದಲ್ಲ, ಅದು ನಿರಾಳ. ಎರಡೂ ಒಂತಟ್ಟೆ ಅದಾವೀಗ. ಸುರಾಳ ನಿರಾಳ ಎರಡೂ ಅದಾವ. ಇಲ್ಲಿ ಕಣ್ಣಿಗೆ ಕಾಣೋದೆಲ್ಲ ಸುರಾಳ, ಕಣ್ಣಿಗೆ ಕಾಣದೇ ಇರುವಂಥದ್ದು ನಿರಾಳ. ಪರಮ ಶಾಂತಿಮಯವಾಗಿ ಪರಿಪೂರ್ಣವಾಗಿರುವ ಶೂನ್ಯ, ಶೂನ್ಯವಿಲ್ಲದ ಮುನ್ನ ಶೂನ್ಯನೂ ಇದ್ದಿದ್ದಿಲ್ಲ, ನಿಶೂನ್ಯನೂ ಇದ್ದಿದ್ದಿಲ್ಲ. ಶೂನ್ಯ ನಿಶೂನ್ಯವಿಲ್ಲದ ಮುನ್ನವಿದ್ದ ಪರಿಪೂರ್ಣ ನಿಶೂನ್ಯ, ಪರಿಪೂರ್ಣವೇ ನಿಶೂನ್ಯ. ಇವಾವೂ ಏನೂ ಇರಲಿಲ್ಲ, ತಾನೊಂದೇ ಇದ್ದು ನಿರಂಜನಮಯವಾಗಿ ಆನಂದದಲ್ಲಿ ತನ್ಪಾಡಿಗೆ ತಾಯಿತ್ತು ಅಂತಕ್ಕಂಥದ್ದು ಈ ವಚನದ ತಾತ್ಪರ್ಯ. ಇಲ್ಲಿ ನಿರವಯ ಸ್ಥಳಕ್ಕೆ ಒಂದು ವಚನದ. ತಂದೆ ಇಲ್ಲದ, ತಾಯಿ ಇಲ್ಲದ, ಹೆಸರಿಲ್ಲದ, ಸುಮ್ಮ ವಚನ ಓದಿಬಿಡ್ತೇನೆ ನೀವು. ಕುಲವಿಲ್ಲದ, ಹುಟ್ಟಿಲ್ಲದ, ಹೊಂದಿಲ್ಲದ, ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ನಿಷ್ಕಲ ಲಿಂಗವೆಂದೆನಯ್ಯ. ಮಹಾಲಿಂಗ ಪ್ರಭು ಗುರು ಸಿದ್ದೇಶ್ವರ ಪ್ರಭು, ಸಿದ್ಧಲಿಂಗೇಶ್ವರ ವಚನ ಇದು. ನಿರಾಳ ಸ್ಥಳದ ನಿಶೂನ್ಯ ಲಿಂಗದ ಸ್ಥಿತಿ ಹೆಂಗಿರುತ್ತೆ ಹೇಳ್ತಾರೆ ನೋಡ್ರಿ. ಬ್ರಹ್ಮ, ವಿಷ್ಣು, ಈಶ್ವರ, ಸದಾಶಿವರೆಂಬ ಪಂಚಾದಿ ದೇವತೆಗಳಿಲ್ಲದಂದು. ಇವರು ಅದನ್ನ ಹೇಳಿದಾರೆ ನೋಡ್ರಿ. ಬ್ರಹ್ಮ ಯಾರು, ವಿಷ್ಣು ಯಾರು, ಶಿವ ಯಾರು, ಸದಾಶಿವ ಯಾರು, ರುದ್ರ ಯಾರು, ಇವರ್ಯಾರು ಇಲ್ಲದಂದು, ಪಂಚಮಹಾಭೂತಗಳಿಲ್ಲದಂದು. ಪಂಚೈವರ ಲಯ ಗಮನಗಳಿಗೆ ಕಾರಣವಾದ ಶಿವಶಕ್ತಿ ಇಲ್ಲದಂದು. ಇದಕ್ಕೂ ಕಾರಣ ಆಗಿದ್ದು ಒಂದು ಶಿವಶಕ್ತಿ, ಇದೂ ಇದ್ದಿದ್ದಿಲ್ಲ. ಸತ್, ಈ ಶಿವಶಕ್ತಿ ಕಾರಣವಾದ ಸತ್ತು ಚಿತ್ತಿನಿಂದ ನಿತ್ಯ ಪರಿಪೂರ್ಣವೆಂಬ ನಿಷ್ಕಲ ಶಿವತತ್ವ ಇಲ್ಲದಂದು. ನಿಷ್ಕಲ ಲಿಂಗನೂ ಇದ್ದಿದ್ದಿಲ್ಲ. ನೀನು ಶೂನ್ಯವಾಗಿ ಇರ್ದೆಯಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಅವ್ರದ್ದೊಂದು ವಚನ.
ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಯಿತು. ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ. ಆ ಬಸವಣ್ಣನಿಂದ ನಾದ ಬಿಂದು ಕಳೆ, ಆ ನಾದ ಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು ನೋಡ. ಆ ಮಹಾಲಿಂಗದಿಂದ ಪಂಚ ಸಾದಾಖ್ಯ ಮೂರ್ತಿಯಾಯಿತು. ಪಂಚ ಸಾದಾಖ್ಯ ಅಂದ್ರೆ ಮತ್ತೆ ಇವರ ಬಂದರು, ಬ್ರಹ್ಮ ವಿಷ್ಣು ಇವರೆಲ್ಲ ಬಂದರು, ಆಕಾಶ ತತ್ವ ಎಲ್ಲ ಬಂತು. ಇದು ಕಾರಣ. ಅನಾದಿ ಶರಣ ಅಂದ್ರೆ ಬಸವಣ್ಣ, ಅನಾದಿ ಶರಣ ಆದಿಲಿಂಗವೆಂದೇ ಬಸವಣ್ಣನಿಂದ ಲಿಂಗ ಉದಯವಾದ ಕಾರಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಇವರು ಅದನ್ನ ಹೇಳಿದರು. ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ಭಾಳ ಅದ್ಭುತ ಅದಾವ್ರಿ. ಶೂನ್ಯ ತತ್ವದ ಮೇಲೆ ಭಾಳ ಅದ್ಭುತವಾದ ಮಾತುಗಳನ್ನು ವಚನಗಳನ್ನು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಇನ್ನು ಇದೆಲ್ಲವೂ ಅಲ್ಲಿಂದ ಇಲ್ಲಿ ಹುಟ್ಟಿ ಬಂದು, ಇಲ್ಲಿ ಹುಟ್ಟಿ ಬಂದ ಮೇಲೆ ಇದು ಬ್ರಹ್ಮಾಂಡ ಆಯಿತು. ಈ ಬ್ರಹ್ಮಾಂಡ ತತ್ವಗಳಲ್ಲಿ ಏನೇನು ಅದಾವಲ್ಲ ಪಂಚಮಹಾಭೂತಗಳು, ಇವೆಲ್ಲ ಶರೀರದಲ್ಲಿ ಬಂದು ಅದು ಬ್ರಹ್ಮಾಂಡ, ಅದು ದೊಡ್ಡ ಪ್ರಮಾಣದ ಮ್ಯಾಕ್ರೋ ಲೆವೆಲ್ನಾಗಿರೋದು. ಈ ಶರೀರದಲ್ಲಿ, ಈ ಶರೀರ ಮೈಕ್ರೋ ಲೆವೆಲ್ನಲ್ಲಿ ಸಾಕಾರ ರೂಪವಾಗಿ ಬಂದದ್ದು. ಸಚರಾಚರವೆಲ್ಲ ಅಂದ್ರಲ್ಲ, ಆ ಸಚರಾಚರವೆಲ್ಲದಲ್ಲಿ ಈ ಎಲ್ಲ 5 ತತ್ವಗಳು ಅಡಗ್ಯಾವು. ಆ 5 ತತ್ವಗಳ ಆಧಾರದ ಮೇಲೇ ಈ ಶರೀರದಲ್ಲಿ ಆ ಚೈತನ್ಯ ಬಂದು ಕುಳಿತಿದೆ. ಇದು ಏನಾಯಿತು? ನಿರಾಕಾರ ಸ್ಥಿತಿಯಿಂದ ಸಾಕಾರ ಸ್ಥಿತಿ, ಸಾಕಾರ ರೂಪದಲ್ಲಿ ಜಗತ್ತಿಗೆ ತೋರ್ಪಡಲಿಕ್ಕೆ ಆದಂತಹ ಒಂದು ಸ್ಥಿತಿ. ಆವಾಗ ಆ ಲಿಂಗ, ಆ ಮಹಾಲಿಂಗ, ಆ ಮಹಾಲಿಂಗದಿಂದ ಅಲ್ಲಿವರೆಗೆ ಒಂದಾಗಿತ್ತದು, ಒಂದೇ ಇತ್ತು. ತನ್ನ ಸ್ವಲೀಲಾ ಆನಂದಕ್ಕಾಗಿ ಅದೇನಾಯಿತು, ಒಂದು ಸ್ವಲ್ಪ ಬೇರ್ಪಡಿತು. ಅದು ಮಹಾಲಿಂಗ ಆಯಿತು, ಅದು ಮಹಾತತ್ವ ಆಯಿತು, ದೊಡ್ಡದಿದ್ದು. ಇಡೀ ಜಗತ್ ಸೃಷ್ಟಿಗೆ ಕಾರಣಕರ್ತ ಆಗಿರ್ತಕ್ಕಂಥ ಆ ಮಹಾಚೈತನ್ಯ, ಆ ಮಹಾಚೈತನ್ಯದ ಒಂದು ಅಂಶ ಎಲ್ಲ ಜೀವರಾಶಿಗಳಲ್ಲಿ ಬಂದು 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 ಕಣವಾಗಿ ಕಣವಾಗಿ ಅನುರೂಪದಲ್ಲಿ ಬಂದು ಈ ಶರೀರದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕರ. ಅದು ಅದೇ ಸ್ಥಿತಿಯಲ್ಲಿದ್ದು ಜ್ಞಾನ ಬಂತು, ಚಿತ್ತು ಬಂತು. ಆ ಸ್ಥಿತಿಗೆ ಆದಿ ಸ್ಥಳದಲ್ಲಿ ಆ ಮಹಾಲಿಂಗ ಸ್ಥಿತಿಯಲ್ಲಿ ಚಿತ್ತು ಬಂತು, ನಾದಬಿಂದು ಕಳ ಬಂತು, ಎಲ್ಲ ಬಂತು, ಅರಿವಾಯಿತು. ತನ್ನ ಗರ್ಭದೊಳಗೆ ಇಟ್ಕೊಂಡು ಕುಂತೈತಿ. ಅದು ಪ್ರಕಟ ಆಗದೆ ಅದು ಕ್ರಿಯಾರೂಪಕ್ಕೆ ಬರದೆ ಹೋದ್ರೆ ಏನು ಉಪಯೋಗ? ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನ. ಇಲ್ಲದಿದ್ದೊಡೆ ಪ್ರಾಣಕ್ಕಾಶ್ರಯ ಉಂಟೆ. ಈ ಜಗತ್ತು ಬ್ರಹ್ಮಾಂಡ ಕಣ್ಣಿಗೆ ಕಾಣತಕ್ಕಂಥದ್ದೇ ಒಂದು ದೇಹ ಅಂತ ತಿಳ್ಕೊಳ್ಳೋಣ. ಈ ಜಗತ್ ಸೃಷ್ಟಿಯೇ ಒಂದು ದೇಹ. ಆ ದೇಹದಲ್ಲಿ ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥ ನಿರಾಕಾರ ಸ್ಥಿತಿಯ ಚೈತನ್ಯ, ಅದು ಒಂದು ಲೆವೆಲ್ಗೆ. ಆದರೆ ಈ ಶರೀರಕ್ಕೆ ಬ್ರಹ್ಮಾಂಡದಂತೆ ಪಿಂಡಾಂಡ, ಅದಕ್ಕೆ ಬ್ರಹ್ಮಾಂಡ ಅಂದರು, ಅದಕ್ಕೆ ಪಿಂಡಾಂಡ. ಇಲ್ಲಿನೂ ಅದೇ ವಸ್ತು ಶುರು ಆಗೋದು ಅದೇ ಸಹಜ ಸ್ಥಳದಿಂದ ಶುರು ಆಕತಿ. ಈ ಶರೀರ ರಚನೆ, ಈ ಸೃಷ್ಟಿ ರಚನೆ ಒಮ್ಮೆ ಆಗಿ ಆ ಸಹಜ ಸ್ಥಿತಿಯಿಂದ ಹೊರಗೆ ಬಂತು. ಆ ಮಹಾಲಿಂಗದ ಸ್ಥಿತಿಯಿಂದ ಮತ್ತೆ ಅಣುವಾಗಿ ಇಲ್ಲಿ ಪ್ರಕಟಗೊಳ್ಳುವಾಗ ಮತ್ತೆ ಅದೇ ಮೂಲ ಸ್ಥಿತಿಯಲ್ಲಿ ಇರ್ತದೆ, ಸಹಜ ಸ್ಥಿತಿಯಲ್ಲಿ ಇರುತ್ತದು. ಹೆಂಗಂದ್ರೆ ಚನ್ನಬಸವ ಪುರಾಣದಲ್ಲಿ ವಿರೂಪಾಕ್ಷ ಪಂಡಿತರು ರಚನೆ ಮಾಡಿದಂಥ ಚನ್ನಬಸವ ಪುರಾಣದಲ್ಲಿ 5ನೇ ಕಾಂಡದ 58ನೇ ಸಂಧಿ ಪಿಂಡೋತ್ಪತ್ತಿ ಸಂಧಿ ಅಂತ ಬರುತ್ತೆ. ಆ ಪಿಂಡೋತ್ಪತ್ತಿ ಸಂಧಿಯಲ್ಲಿ 4 ಪದ್ಯಗಳು ಬರ್ತಾವೆ. ಆ 4 ಪದ್ಯಗಳಲ್ಲಿ ಈ ಸ್ಥಳವನ್ನು ನಾವು ಅರ್ಥೈಸ್ಕೋಬಹುದು ಅಂತ ನನ್ನ ಊಹೆ. ಮಾತೆಯ ರಜಸ್ಸು, ಪಿತನ ವೀರ್ಯ ಒಂದಾಗಿ ಪ್ರಥಮ ದಿನದಲ್ಲಿ ಪಿಂಡ ಉಂಟಾಗುವುದು. 5ನೇ ದಿನಕ್ಕೆ ಗುಳ್ಳೆಯಾಕಾರವಾಗುವುದು.
ಮೊದಲೇನಿತ್ತದು ಸಹಜವಾಗಿ ಏನೂ ಆಕಾರ ಇಲ್ಲ, ಅದಕ್ಕೆ ಸಹಜ ಸ್ಥಿತಿಯಲ್ಲಿತ್ತು. 10ನೇ ದಿವಸದಲ್ಲಿ ರಕ್ತ ಬಲಿದು 14ನೇ ದಿನಗಳಲ್ಲಿ ಮಾಂಸವೆನಿಸಿ 20 ದಿನಕ್ಕೆ ಆ ಮಾಂಸವೇ ಗಟ್ಟಿಗೊಂಬುವುದು. 25 ದಿವಸಕ್ಕೆ ಅವಯವಗಳು ಅಂಕುರವಾಗಿ ಬೆಳೆಯೋದಿಲ್ಲ, ಅವಯವಗಳು ಅಂಕುರ ಆಗ್ತಾವೆ 25ನೇ ದಿವಸಕ್ಕೆ ತಾಯಿ ಗರ್ಭದಲ್ಲಿ. 1 ತಿಂಗಳಿಗೆ ಶಿರವು ಉದಯಿಸಿ ಶಿರ ಬರುತ್ತೆ ಫಸ್ಟ್, ಆಕಾಶ ತತ್ವ. 2 ತಿಂಗಳಿಗೆ ಹಸ್ತ ಪಾದ ಬೆರಳುಗಳು ವ್ಯಕ್ತವಾಗಿ 4 ತಿಂಗಳಿಗೆ ಕಣ್ಣು ಮೂಗು ಗುದ ಗುಹ್ಯ ರೋಮಗಳು ಹುಟ್ಟುವವು. ಎಷ್ಟನೇ ತಿಂಗಳಿಗೆ ರೀ? 2ನೇ ತಿಂಗಳು. 4ನೇ ತಿಂಗಳು. 5ನೇ ತಿಂಗಳಿಗೆ ನವದ್ವಾರಗಳು ಜಠರವು ಇಂಬಾಗುವವು, ಬರ್ತಾವು ಇಂಬಾಗ್ತಾವು. 6ನೇ ತಿಂಗಳಿಗೆ ನಖ ಕೇಶಗಳು ಮೊಳೆಯುವವು, ಮುಖ ಮತ್ತು ಕೇಶ. 7 ತಿಂಗಳಿಗೆ ಅವಯವಾದಿಗಳು ಬಲಿದು ಎಲ್ಲ ಅವಯವಗಳು ಗ್ರೋತ್ ಆಗ್ತಾವೆ. ತಾಯಿಯುಂಡ ಅನ್ನ ರಸವು ಗರ್ಭದಲ್ಲಿರುವ ಶಿಶುವಿಗೆ ಆಹಾರ ತಾಯಿ ಮುಖಾಂತರ ಸೇರೋದು ಯಾವಾಗ ಅಂದ್ರೆ 7ನೇ ತಿಂಗಳಿಗೆ. ತಾಯಿಯುಂಡ ಅನ್ನರಸವು ನಾಭಿ ಸೂತ್ರದ ಮೂಲಕ ಶಿಶುವಿನ ಉದಕದೊಳಗೆ ಇಳಿಯುವುದು. ಇದು ಕರ್ಣಸಿಗೆಯಲ್ಲಿ ಬರ್ತಾರೆ. ಈಗಿನ ಸೈನ್ಸ್ಗೆ ಇನ್ನೂ ಸೈನ್ಸ್ ನಡೆದೈತಿ, ಬಟ್ ಅವಾಗ ಶರಣರು ಹೆಂಗೆ ಹೇಳಿದಾರೆ ನೋಡ್ರಿ. 8ನೇ ತಿಂಗಳಿಗೆ ಜಾತಿ ಸ್ಮರಣೆಯು, ಜಾತಿ ಅಂದ್ರೆ ಈ ಜಾತಿ ಅಲ್ಲ ನಾವು ಮಾಡ್ಕೊಂಡದ್ದು, ಜಾತ ಹುಟ್ಟಿನ ಸ್ಮರಣೆ ಬರ್ತದೆ. ಅವಾಗ 8ನೇ ತಿಂಗಳಿಗೆ ಅದಕ್ಕೆ ಹುಟ್ಟಿನ ಸ್ಮರಣೆ ಬರುತ್ತೆ. 8ನೇ ತಿಂಗಳಿಗೆ ಜಾತಿ ಸ್ಮರಣೆಯು ಸುಜ್ಞಾನವೂ ಉಂಟಾಗುವುದು. ಸುಜ್ಞಾನ ಇರ್ತ ಮೊದಲ, ಬರೇ ಜ್ಞಾನ ಅಲ್ಲ ಅಜ್ಞಾನ ಅಲ್ಲ, ಸುಜ್ಞಾನನೇ ಇರ್ತೈತಿ. ತಾಯ ಗರ್ಭದೊಳಗಿರುವ ವೇಳೆಯಲ್ಲಿ ನಾನು ಹೌದಾ ಏನು ಬೇಡ್ಕೊಂಡು ಬಂದೆ, 8ನೇ ತಿಂಗಳಿಗೆ ಅನುಭವ ಚಾಲು ಆಗುತ್ತೆ. ಅದಕ್ಕೆ ಪಾ ಏನು ತಂದೆಯೋ ಇದು, ನನಗೆ ಸ್ವಾತಂತ್ರ್ಯ ಇಲ್ಲ, ದೌಡು ನಿನ್ನನ್ನು ಧ್ಯಾನ ಮಾಡಿ ನಾನು ಈ ಭೂಮಿಗೆ ಹೋದ ಮೇಲೆ ನಿನ್ನ ಒಂದು ಕ್ಷಣನೂ ಮರೆಯುವುದಿಲ್ಲ, ನಿನ್ನ ಬಿಟ್ಟನ ಆಗಲೋದಿಲ್ಲ ಅಂತ ಸುಜ್ಞಾನದ ಸ್ಥಿತಿಯಲ್ಲಿದ್ದಾಗ ಆ ಶಿಶು ತಾಯಿ ಗರ್ಭದಲ್ಲಿ ಹೇಳ್ತಿರ್ತೈತೆ. 9 ತಿಂಗಳಿಗೆ ಶಿವಧ್ಯಾನ ಪರವಾಗಿ ಗುರು ಕರುಣದಿಂದ ಜನಿಸಿದೆನು. ಮುಗಿದಲಿನ್ನ ಅದು ಶಿವಧ್ಯಾನ ಪಾರಾಯಣನಾಗಿ ಮುಕ್ತವಾಗುವೆ ನೆನುತ್ತಿರಲು. ನೆನೆಸ್ತಿರ್ತಾನ, ಮುಕ್ತಾಕಿನ ಹೋದಣ ಅವನು ಮರೆಯುವುದಿಲ್ಲ. ಒಟ್ಟ ನಿರಂತರವಾಗಿ ಅವನ ಜ್ಞಾನವನ್ನು ಪಡ್ಕೊಂಡು ಅವನ ಸ್ಮರಣೆಯನ್ನು ಮಾಡಿ ಹೊಳ್ಳೆ ಅವನ ಜೋಡಿನ ಯಾವಾಗ ನಮ್ಮ ಊರಿಗೆ ಹೋಗೋಣ ಹೊಳ್ಳೆ ಅನ್ನಿಸ್ತಿರ್ತೇವಲ್ಲ ಎಲ್ಲರೂ ಹೋದಾಗ್ರಿ, ದೌಡು ನಾ ಯಾವಾಗ ಹೋಗ್ಯಾನ ಹಂಗೆ ಹಪ್ಪಬಿಸ್ತಿರ್ತದಂತ ತಾಯಿ ಗರ್ಭದಲ್ಲಿದ್ದಾಗ. ಅದು ಹಂಗೆ ಅನ್ನೂ ಆಗ್ರಿ ಸೂತಿ ಕಾಯ ವಾಯುವಿಂದ ದಶವಾಯುಗಳು ಬರ್ತಾವೆ ಏನ್ರಿ. ಮೊದಲು ಬರೋದು ಪ್ರಾಣ, ಅದು ಹೃದಯದಲ್ಲಿರುತ್ತೆ. ಪ್ರಾಣ ನಂತರ ಅಪಾನ, ಅವೆಲ್ಲ 10 ವಾಯುಗಳು. ಈಗ ಹೇಳೋದು ಬೇಡ, ಅದು 10. 5 ಮೊದಲನೇ ವಾಯು, ತದನಂತರದ 5 ವಾಯುಗಳು ಬರ್ತವೆ. ಪಂಚವಾಯುಗಳು ಮೊದಲು ಆ ನಂತರ 5 ವಾಯು. ಮೊದಲೇ ಅದು ಬರೋದು ಪ್ರಾಣವಾಯು, ಅದು ಹೃದಯದ ಸ್ಥಾನ. ಅದರು ಸೂತಿ ವಾಯುವಿಂದೇ ತಲೆ ಕೆಳಗಾಗಿ ಬಿದ್ದು ವಿಷ್ಣು ವಾಯುವಿನಿಂದ ಅಜ್ಞಾನಯುತನಾಗಿ, ನೋಡ್ರಿ ಅಲ್ಲಿ ಅಜ್ಞಾನ ಕುಡ್ಕೊಂತೈತಂತ, ಅಲ್ಲಿವರೆಗೆ ಸುಜ್ಞಾನ ಇರುತ್ತೆ. ವಿಷ್ಣು ವಾಯುವಿನಿಂದ ಅಜ್ಞಾನಯುತನಾಗಿ ಧರೆಗೆ ತನ್ನ ದುಃಖವನ್ನು ದೂರುವ ತೆರದಿಂದ, ತನ್ನ ದುಃಖವನ್ನು ಕಂಪ್ಲೇಂಟ್ ಮಾಡೋ ರೀತಿಯಲ್ಲಿ, ಕಂಪ್ಲೇಂಟ್ ಅಳೋದ್ರ ಮುಖಾಂತರ ದುಃಖವನ್ನು ದೂರುವ ತೆರದಿಂದ, ಕಂಪ್ಲೇಂಟ್ ಕೊಡ್ತೇವಲ್ಲ ಹಂಗಂತ ತಗೊಂತ ಬರ್ತಾರಲ್ಲ ಹುಡುಗರು ತಾಯಿ ಹತ್ರ, ನನಗೆ ಅವ್ನು ಬಡದ, ನನಗೆ ಹಂಗೆ ಆತ ತಗೊಂತ ಬರ್ತಾರೆ. ಹಂಗಿಲ್ಲ, ಅಜ್ಞಾನ ಬಂದಗಳ ಅಲ್ಲ ಅವನು ಏನಾಗ್ತಿದ್ದು ಸಡನ್ ಆಗಿ ಅಂತ. ಸುಜ್ಞಾನ ಇದ್ದಿದ್ದು ಒಮ್ಮೆ ಅಜ್ಞಾನ ವಿಷ್ಣು ವಾಯುವಿನಿಂದ
ವಿಷ್ಣುವಾಯು ಅಂದ್ರೆ ಒಂದೊಂದು ದಶವಾಯುಕ್ಕೆ 10 ದೇವತೆಗಳನ್ನು ಕೊಟ್ಟಾರ. ಅದು ವಿಷ್ಣು ಆ ವಾಯು ಅದು ಯಾವ್ದು ಅನ್ನೋದು ಮುಂದೆ ಹೇಳ್ತೇನೆ. ಅಜ್ಞಾನಿತನಾಗಿ ಧರೆಗೆ ತನ್ನ ದುಃಖವನ್ನು ದೂರುವ ತೆರದಿಂದ ಚೀರುತ್ತಾ ನಡಗುತ್ತಾ ಜನಿಸುವುದು. ಹಂಗೆ ಬ್ರಹ್ಮಾಂಡದ ಉತ್ಪತ್ತಿ, ಹಂಗಿಲ್ಲಿ ಪಿಂಡಾಂಡದ ಉತ್ಪತ್ತಿ. ಯಾವ ಸ್ಥಳದಿಂದ ಯಾವ ಸ್ಥಳ ಇಲ್ಲೇ ಇದೆ ಎಲ್ಲ. ಇದಕ್ಕೆ 9 ಚಕ್ರಗಳು ಬರ್ತಾವೆ. ಚಕ್ರಗಳಂದ್ರೆ ನಾಡಿಯ ನರನಾಡಿಗಳ ಗಂಟುಗಳು. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. ಇವು 6 ಚಕ್ರಗಳು. ಆ 6 ಚಕ್ರಗಳ ಸ್ಥಾನ ಗುದ, ಗುಹ್ಯ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ. ಇವಕ್ಕೆ ದಳಗಳದಾವು. ಆ ಚಕ್ರಗಳಿಗೆ ಒಳಗೆ ದಳಗಳದಾವು. ಆಧಾರ ಚಕ್ರಕ್ಕೆ 4 ದಳ, ಸ್ವಾಧಿಷ್ಠಾನ ಚಕ್ರಕ್ಕೆ 6 ದಳ, ಮಣಿಪೂರಕ ಚಕ್ರಕ್ಕೆ 10 ದಳ, ಅನಾಹತ ಚಕ್ರಕ್ಕೆ 12 ದಳ, ವಿಶುದ್ಧಿ ಚಕ್ರಕ್ಕೆ 16 ದಳ, ಆಜ್ಞಾ ಚಕ್ರಕ್ಕೆ 2 ದಳ. ಆಜ್ಞಾ ಚಕ್ರ ಮುಗಿದ ಮೇಲೆ ನೆತ್ತೇನು ಬರ್ತೈತಲ್ರಿ, ಬ್ರಹ್ಮಚಕ್ರ. ಈ ಬ್ರಹ್ಮಚಕ್ರಕ್ಕೆ 1000 ದಳದ ಕಮಲ ಇರುತ್ತೆ. 1000 ದಳ ಎಷ್ಟು ಪವರ್ಫುಲ್ ಇರ್ಬೇಕು ಅದು ಬ್ರಹ್ಮಚಕ್ರದಲ್ಲಿ. ಶಿಖಾಚಕ್ರಕ್ಕೆ ಮಸ್ತಕಾಗ್ರ ಅಂತ ಕರಿತೀವಿ ನಾವು. ಶಿಖಾ ಇದು ನೆತ್ತಿ, ಇದು ಶಿಖಾ. ಜಡಿ ಕಟ್ತೇವಲ್ರಿ ಹಿಂಗೆ ತೊಗೊಂಡು ಹಿಂಗೆ. ಶಿಖೆ ನೆತ್ತಿಯಿಂದ ಇಲ್ಲಿ ಬಂತು, ಅದು ಶಿಖಾಚಕ್ರ. ಅದಕ್ಕೆ 3 ದಳ. ಆ ಶಿಖಾ ಇದೇನು ಶಿಖೆ ಐತಲ್ಲ, ಈ ಶಿಖೆ ಹಿಂಭಾಗಕ್ಕೆ ಬಂದ್ವಿ ಅಂದ್ರೆ ಪಶ್ಚಿಮ ಶಿಖಾಚಕ್ರ ಅಂತ ಕರಿತೇವೆ ಅಥವಾ ಪಶ್ಚಿಮ ಚಕ್ರ ಅಂತ ಕರಿತೇವೆ. ಅದಕ್ಕೆ 1 ದಳ. ಇದಕ್ಕಿಂತ ಮುಂದೆ ಹೋಗಿ ಹೇಳ್ಬೋದು, ಆ ಪಶ್ಚಿಮ ಚಕ್ರದ ದಾಟಿ ಒಂದು ಅಣುಚಕ್ರ ಐತಿ, ಅದಕ್ಕೆ ದಳವಿಲ್ಲ. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. ಇಲ್ಲಿನೂ ಲಿಂಗದಾವು. ಆಧಾರ ಚಕ್ರದಲ್ಲಿ ಆಚಾರಲಿಂಗ, ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಮಣಿಪೂರಕದಲ್ಲಿ ಶಿವಲಿಂಗ, ಅನಾಥ ಚಕ್ರದಲ್ಲಿ ಜಂಗಮಲಿಂಗ, ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ, ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ, ಭ್ರೂಮಧ್ಯದೊಳಗಿರೋದು. ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ ಚಾಲು ಆತಲ್ಲಿಂದ. ಮಹಾಲಿಂಗ ಮುಗೀತಲ್ಲಿ, ಇದು ಗೋಚರವಾಗಿರುವುದು. ಇದು ಮುಂದೆ ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ. ಮತ್ತು ಸಹಜ ಸ್ಥಳದ ಅಣುಲಿಂಗ ಎಲ್ಲೈತಿ, ಅದು ಇರಬೇಕಲ್ಲ, ಅದಕ್ಕೆ ದಳವಿಲ್ಲ, ಆಕಾರ ಇಲ್ಲ. ಇದ್ರದ್ದು ಮುಂದೆ ಏನೇನೋ ಐತಿ. ಇವಕ್ಕ ಬಣ್ಣಗಳನ್ನು ಕೊಟ್ಟರ ಈ ಲಿಂಗಕ್ಕೆ. ಇದಕ್ಕೆ ವರ್ಣಗಳನ್ನು ಕೊಟ್ಟರ. ನಮ ಶಿವಾಯ ಓಂ. ಇವು 6 ಚಕ್ರಕ್ಕೆ. ನಮ್ಮ ಆಧಾರ ಚಕ್ರದ ಹೊಳೆ ರಿಪೀಟ್ ಮಾಡೋದಿಲ್ಲ. ಹೊಳೆ ಎಲ್ಲಿಗೆ ಬರ್ತೈತಿ, ಆಜ್ಞಾ ಚಕ್ರದವರೆಗೆ ಮಹಾಲಿಂಗಕ್ಕೆ ಬಂದಾಗ ಓಂ ಆಯ್ತು. ಮುಂದೆ 7, 8, 9 ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗಕ್ಕ ಅ ಉ ಮ ಮತ್ತು ಬ ಕ್ಷ ಹ ಅಂತ ಹೇಳ್ತಾರ ವರ್ಣಗಳು, ಅಕ್ಷರಗಳು. ಇದರ ಜೊತೆ ಇದಕ್ಕೆ ಬಣ್ಣ ಐತಿ, ಕಲರ್ಸ್ ಅದಾವ. ಇಲ್ಲಿ ಇವೆಲ್ಲ ರೂಪುಗೊಳ್ಳಕ್ಕೆ ಬಂದು ಅಲ್ಲಿ. ಆಧಾರ ಚಕ್ರಕ್ಕೆ ಈ ಆಚಾರಲಿಂಗ ಐತಲ್ಲ, ಈ ಆಚಾರಲಿಂಗಕ್ಕೆ ಹಳದಿ ಬಣ್ಣ ಐತಿ. ಪೀತ, ಶ್ವೇತ, ಹರಿತ, ಹಳದಿ, ಬಿಳಿ, ಹಸಿರು, ಮಾಂಜಿಷ್ಟ ರಕ್ತ, ಕೆಂಪು ರಕ್ತ, ಕಪೋತ, ನೀಲಿ. ಇವು 6 ಅದು. ಹಳದಿ, ಬಿಳಿ, ಹಸಿರು, ಕೆಂಪು, ನೀಲಿ. ಹೌದಾ? ಮುಂದೆ ಮಾಣಿಕ್ಯ ವರ್ಣ 6ನೇದ್ದು.
ಬ್ರಹ್ಮಚಕ್ರದಲ್ಲಿ ಆಜ್ಞಾಚಕ್ರದಲ್ಲಿ ಮಾಣಿಕ್ಯವರ್ಣ ಇರ್ತದೆ. ಮುಂದೆ ಜ್ಯೋತಿವರ್ಣ, ಮಹಾಜ್ಯೋತಿವರ್ಣ ನೋಡ್ರಿ. ಪಶ್ಚಿಮ ಶಿಖಾಚಕ್ರದಲ್ಲಿ ಯಾವ ಬಣ್ಣ ಇರ್ತೈತೆ ಅಂದ್ರೆ ಅಗಣಿತ ಮಹಾಜ್ಯೋತಿವರ್ಣ. ಜ್ಯೋತಿವರ್ಣ, ಮಹಾಜ್ಯೋತಿವರ್ಣ. ಶಿಖಾಚಕ್ರಕ್ಕೆ ಜ್ಯೋತಿವರ್ಣ ಅದು ನಿಶೂನ್ಯಲಿಂಗ. ಬ್ರಹ್ಮಚಕ್ರಕ್ಕ ಜ್ಯೋತಿವರ್ಣ, ಶಿಖಾಚಕ್ರಕ್ಕ ಮಹಾಜ್ಯೋತಿವರ್ಣ, ಪಶ್ಚಿಮ ಚಕ್ರಕ್ಕ ಅದು ನಿರಂಜನಲಿಂಗ. ಅದಕ್ಕೆ ಅಗಣಿತ ಮಹಾಜ್ಯೋತಿ. ಅಗಣಿತ ಮಹಾಜ್ಯೋತಿ ಮ್ಯಾಲ ಐತಿ, ಅದು ಪ್ರಮಾಣ ಮಾಡಬಹುದು ಅಂತ. ಇದಕ್ಕೆ ಅಗಣಿತ ಮಹಾಜ್ಯೋತಿ ವರ್ಣ. ಅದಕ್ಕೆ ನಾವೇನಂತ ಕೇಳಿದ್ವಿ? ಅಪರಿಮಿತ ಕತ್ತಲೆಯೊಳಗೆ ವಿಪರೀತದ ಬೆಳಕು. ಇಲ್ಲಿ ಐತದು. ಆ ವಿಪರೀತದ ಬೆಳಕು ಎಲ್ಲಿ ಐತಿ? ಪಶ್ಚಿಮ ಶಿಖಾಚಕ್ರದಲ್ಲಿ ಐತೆ. ಅಲ್ಲಿ ಏನಿದೆಯೋ ಇಲ್ಲಿಯೂ ಅದ ಇದೆ. ಒಟ್ಟಾರೆಯಾಗಿ ಶೂನ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ತಿಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ತಿಳಿಯೋ ಮಾತು ಅಲ್ಲ, ತಿಳಿಸೋ ಮಾತು ಅಲ್ಲ. ತಿಳಿಯದೆ ತಿಳಿಯೋದು, ಇಳಿಯದೆ ತಿಳಿಯೋದು, ತಿಳಿಯದೆ ಇಳಿಯೋದು, ತಿಳಿಸದೆ ಇಳಿಯೋದು, ಇಳಿಯದೆ ತಿಳಿಸಲಾಗದು. ಚಿತ್ರ ಐತೆ. ಆದಿ ಇಲ್ಲದ ಬಯಲು, ಅನಾದಿ ಇಲ್ಲದ ಬಯಲು, ಶೂನ್ಯವಿಲ್ಲದ ಬಯಲು, ನಿಶೂನ್ಯವಿಲ್ಲದ ಬಯಲು, ಸುರಾಳವಿಲ್ಲದ ಬಯಲು, ನಿರಾಳವಿಲ್ಲದ ಬಯಲು, ಅಖಂಡೇಶ್ವರನೆಂಬ ಬಯಲಲ್ಲಿಯ ಬಯಲು. ಅಖಂಡೇಶ್ವರನೆಂಬ ಬಯಲಲ್ಲಿಯೇ ಬಯಲು, ಬಯಲಲ್ಲಿಯ ಬಯಲು. ಮಹಾಘನ ಬಚ್ಚ ಬರಿಯ ಬಯಲೊಳಗೆ, ಮಹಾಘನ ಬಚ್ಚ ಬರಿಯ ಎಷ್ಟು ಶಬ್ದ ಬಳಸ್ಯಾರ ನೋಡ್ರಿ. ಏನಂತ ಹೇಳ್ಬೇಕು? ಬಯಲಂದ್ರೆ ಹೆಂಗೆ ಹೇಳ್ಬೇಕು ಅವ್ರು? ಇನ್ನು ಬಚ್ಚ ಬರಿಯ ಬಯಲೊಳಗೆ ಎಚ್ಚರ ಒಡಗಿ ನಾನೆತ್ತು ಹೋದೆನಂದರಿಯೇ. ಧನ್ಯವಾದ. ಅದ್ಭುತ. ತಾವೆಲ್ಲ ಮಂತ್ರಮುಗ್ಧರಾಗಿ ಕೇಳಿದಿರಿ ಅನ್ಕೋತಾ ಇದ್ದೇನೆ. ಬೆಳಗ್ಗೆ ನಾನು ಫೋನ್ ಮಾಡಿದಾಗ ಡಾಕ್ಟರ್ ಶಂಭು ಹೆಗಡಾಳ್ ಅವರು 2 ದಿವಸದಿಂದ ಸ್ವಲ್ಪ ಜ್ವರ ಇತ್ತು, ಸ್ವಲ್ಪ ಆದರೂ ಬರ್ತೀನಿ ಅಂದರು. ಸ್ವಲ್ಪ ನಾನು ನೆನಪಿಸ್ತಾ ಇದ್ದೇನೆ ಅಂತ ಫೋನ್ ಮಾಡಿದ್ದೆ ಬೆಳಗ್ಗೆ. ಆದರೆ ಜ್ವರ ಇತ್ತಂತ ಹೇಳಿ ಬಂದರು. ಆದರೆ ಇಲ್ಲಿ ನೋಡಿದಾಗ ಶರಣರೇ ಮೈ ಒಳಗೆ ಹೊಕ್ಕು ಮಾತಾಡಿದಂಗೆ ಇತ್ತು ನಮಗೆ. ಅವರ ಮಾತುಗಳು ಯಾವ ಒಂದು ಇದರಿಂದ ಆ ಮಹಾಲಿಂಗ ಯಾವ ರೀತಿಯಾಗಿ ಇಲ್ಲಿ ಇದಾಗಿ ತೋರಿ ಈಗ ನಮಗೆಲ್ಲ ಪಂಚಭೂತಗಳಾಗಿ ತೋರಿ ಕೊನೆಗೆ ಈ ತಾಯಿ ಗರ್ಭದಲ್ಲಿ ಮಗು ಹೇಗಿದಾಗಿ ಅದು ಮೊದಲ ಹೊರಗೆ ಬರ್ತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ಇವತ್ತು ವರ್ಣನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕರ್ಮ ಪೂಜೆ ಬೇಕೆಂಬರು ಕಾಯದ ಸುಳು ಉಳ್ಳನ್ನಕ್ಕ. ಕರ್ಮ ಪೂಜೆ ಬೇಕೆಂಬರು ಜೀವದ ಸಂಚಾರ ಉಳ್ಳನ್ನಕ್ಕ. ಜ್ಞಾನವನರಿಯಬೇಕೆಂಬರು ಜ್ಞಾನವನರಿಯಬೇಕೆಂಬರು ಕಾಯದ ಸುಳು ಉಳ್ಳನ್ನಕ್ಕ. ಕರ್ಮ ಪೂಜೆ ಬೇಕೆಂಬರು ಕಾಯದ ಸುಳು ಉಳ್ಳನ್ನಕ್ಕ.
ಜ್ಞಾನಧಾನಿಸಿ ಕಾಂಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ಕುರುಹಯನಗೊಂದು ಬಾರಿ ತೋರ ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಕೈಯುಳಿ ಕತ್ತಿ ಅಡಿ ಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಅರಿ ನಿಜಾತ್ಮ ರಾಮ 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 ರಾಮನ 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 ರಾಮ ರಾಮನ ಕಾಯದ ಸುಳುವುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು ಕಾಯದ ಸುಳುವುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು ಕಾಯದ 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 ಸುಳುವುಳ್ಳನ್ನಕ್ಕ